ಎಲ್ಲರಿಗೂ ನಮಸ್ಕಾರ. ಗುರುದೀಕ್ಷಾ ಅಕಾಡೆಮಿ ಪ್ರಸ್ತುತಪಡಿಸುವ ದ ಹಿಂದೂ ಕನ್ನಡ ವಿಶ್ಲೇಷಣೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ಈ ದಿನದ ಪ್ರಮುಖ ದಿನಪತ್ರಿಕೆಗಳಲ್ಲಿ ಬಂದಿರುವಂತಹ ಕೆಲವು ಆರ್ಟಿಕಲ್ಸ್ಗಳನ್ನು ನೋಡ್ತೀವಿ. ಆ್ಯಂಡ್ ವಿತ್ ರೆಸ್ಪೆಕ್ಟ್ ಟು ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗಿರುವಂತಹ ಆರ್ಟಿಕಲ್ಸ್ನ ಮಾತ್ರ ನಾವು ನೋಡ್ತಾ ಇದ್ದೀವಿ. ಸೊ ಈಗ ಮೊದಲ ಆರ್ಟಿಕಲ್ನ ನೋಡೋಣ. ಪ್ರೆಸಿಡೆಂಟ್ ಗ್ರಾಂಟ್ಸ್ ಅಸೆಂಟ್ ಟು ರೂರಲ್ ಜಾಬ್ಸ್ ಬಿಲ್, ಗವರ್ಮೆಂಟ್ ಲಿಸ್ಟ್ 4 ಫೋಕಸ್ ಏರಿಯಾಸ್ ಫಾರ್ ವರ್ಕ್ಸ್. ಸೊ ಈ ಒಂದು ವಿಷಯ ಏನಿದೆ, ಈ ಟಾಪಿಕ್ನ ನಾವು ಕಳೆದ ವಾರ ಕೂಡ ನೋಡಿದ್ದೀವಿ. ಏನು ನಮ್ಮ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಮ್ ಏನಿತ್ತು, ಈ ಪ್ರೋಗ್ರಾಮ್ನ ಚೇಂಜ್ ಮಾಡಿದ್ದಾರೆ. ಅಂದರೆ ಥ್ರೂ ಅಮೆಂಡ್ಮೆಂಟ್ ಈ ಒಂದು ಆ್ಯಕ್ಟ್ ಏನಿದೆ, ಆ ಆ್ಯಕ್ಟನ್ನು, ಅದರ ಪ್ರಾವಿಷನ್ಸನ್ನು ಚೇಂಜ್ ಮಾಡಿದ್ದಾರೆ. ಆ್ಯಂಡ್ ಅದಕ್ಕೆ ಬೇಕಾದಂತಹ ಚೇಂಜಸನ್ನು ವಿಂಟರ್ ಸೆಷನಲ್ಲಿ ಥ್ರೂ ಅ ಬಿಲ್ ಇಂಟ್ರೊಡ್ಯೂಸ್ ಮಾಡಿದರು. ಆ್ಯಂಡ್ ಆ ಒಂದು ಬಿಲ್ ಲೋಕಸಭಾ ರಾಜ್ಯಸಭಾ ಎರಡರಲ್ಲೂ ಪಾಸ್ ಕೂಡ ಆಗಿತ್ತು. ಆ್ಯಂಡ್ ಈಗ ಅದಕ್ಕೆ ಪ್ರೆಸಿಡೆಂಟ್ ಅವರು ಅಸೆಂಟನ್ನು ನೀಡಿದ್ದಾರೆ. ಸೊ ಹಾಗಾಗಿ ಪ್ರೆಸಿಡೆಂಟ್ ಅಸೆಂಟ್ ಬಂತು ಅಂತ ಅಂದರೆ ಎಸ್, ಇಟ್ ವಿಲ್ ಬಿಕಮ್ ಆ್ಯನ್ ಆ್ಯಕ್ಟ್ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಸೊ ಹಾಗಾದರೆ ಇದರ ಮುಖ್ಯ ಪ್ರಾವಿಷನ್ಸ್ ಏನು ಅಂತ ನೋಡೋಣ. ಸೊ ಇದರ ಕಂಪ್ಲೀಟ್ ಡೀಟೇಲ್ಸ್ ಏನಿದೆ ನಾವು ಕಳೆದ ವಾರ ಡಿಸ್ಕಸ್ ಮಾಡಿದ್ದೀವಿ. ಅಂದರೆ ಈ ಒಂದು ಬಿಲ್ಲಿಂದ ಆಗುವಂತಹ ಪರಿಣಾಮಗಳೇನು, ಕಾನ್ಸಿಕ್ವೆನ್ಸಸ್ ಏನು ಎಲ್ಲ ಕೂಡ ನಾವು ನೋಡಿದ್ದೀವಿ. ಬಟ್ ಸ್ಟಿಲ್ ಜಸ್ಟ್ ರಿವಿಷನ್ ಪಾಯಿಂಟ್ ಆಫ್ ವ್ಯೂ. ಆ್ಯಂಡ್ ಇದು ನಮಗೆ ಏನು ಪ್ರೆಸಿಡೆಂಟ್ ಅವರು ಅಸೆಂಟ್ ನೀಡಿದ್ದಾರೆ ಅಂತ ನ್ಯೂಸಲ್ಲಿದೆ, ಆ ಒಂದು ಕಾರಣಕ್ಕೆ ಮತ್ತೆ ಈ ಒಂದು ಆರ್ಟಿಕಲ್ನ ನಾವು ನೋಡ್ತಾ ಇದ್ದೀವಿ. ಸೊ ಈಗ ಮೊದಲು ಏನಿತ್ತು ಅಂತಂದರೆ, ಮನ್ರೇಗಾ ಸ್ಕೀಮ್ ಅಂಡರಲ್ಲಿ ಆನ್ ಡಿಮ್ಯಾಂಡ್ ಜಾಬನ್ನು ಕೊಡ್ತಾ ಇದ್ದಿದ್ದು. ಅಂದರೆ ಈಗ ನಾನು ಅನ್ಎಂಪ್ಲಾಯ್ಡ್ ಅಂತಾನೆ ನಾನು ಹೋಗಿ ಅಲ್ಲಿ ಸಬ್ಮಿಟ್ ಮಾಡಿದ್ರಲ್ಲ, ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿದ್ರೆ ವಿತಿನ್ 15 days ನನಗೆ ಕೆಲಸವನ್ನು ನೀಡ್ತಾಯಿದ್ರು. ಸೊ 15 days ಒಳಗಡೆ ಕೆಲಸ ನೀಡೋಕ್ಕಾಗಿಲ್ಲ ಅಂತಂದರೆ ಅವ್ರೇನು ಮಾಡ್ತಾಯಿದ್ರು, ಆಗ ನನಗೆ ಅಲವೆನ್ಸನ್ನು ಕೊಡ್ತಾಯಿದ್ರು. ಸೊ ಇದಿಷ್ಟು ಹಳೆ ಇದ್ದಿದ್ದು. ಸೊ ಈಗ ಏನು ಮಾಡಿದ್ದಾರೆ ಅಂತಂದರೆ, ಈಗ ನಾನು ಹೋಗಿ ಡಿಮ್ಯಾಂಡ್ ಮಾಡೋಕ್ಕಾಗಲ್ಲ, ಬಟ್ ಇಟ್ ಈಸ್ ಬೇಸ್ಡ್ ಆನ್ ಸಪ್ಲೈ ಡ್ರಿವನ್ ಎಂಪ್ಲಾಯ್ಮೆಂಟ್, ಸಪ್ಲೈ ಬೇಸಿಸ್ ಮೇಲೆ ಇದು. ಸೊ ಡಿಮ್ಯಾಂಡ್ ಡ್ರಿವನ್ ಅಪ್ರೋಚಿಂದ ಸಪ್ಲೈ ಡ್ರಿವನ್ ಅಪ್ರೋಚ್ಗೆ ಇದನ್ನ ಚೇಂಜ್ ಮಾಡಿದ್ದಾರೆ. ಮತ್ತು ಏನೇನಿದೆ ಈ ಒಂದು ಬಿಲ್ನಲ್ಲಿ ಬೇರೆ ಮುಖ್ಯ ಪ್ರಾವಿಷನ್ಸ್ ಏನು ಅಂದರೆ, ಇಷ್ಟು ದಿನ ಏನಾಗ್ತಾ ಇತ್ತು ಅಂದರೆ 90% ಆಫ್ ದ ಕಾಸ್ಟ್ ಏನಿದೆ ಈ ಒಂದು ಮನ್ರೇಗಾ ಆ್ಯಕ್ಟ್ಗೆ ಹೋಗ್ತಾ ಇದ್ದಂತಹ ಫೈನಾನ್ಷಿಯಲ್ ಫಂಡ್ಸಲ್ಲಿ, ಆ ಕಾಸ್ಟ್ ಏನಿದೆ 90% ಕಾಸ್ಟನ್ನು ಸೆಂಟರ್ ಹಾಕೋತಾ ಇತ್ತು. ಅಂದರೆ ಸೆಂಟರ್ 90% ಅಷ್ಟು ಖರ್ಚನ್ನು ಮಾಡ್ತಾಯಿತ್ತು. ಬಟ್ ಈಗ ಏನು ಮಾಡಿದ್ದಾರೆ ಅಂತಂದರೆ, ಏನು ಸ್ಟೇಟ್ಗಳು ಏನಿದ್ದಾವೆ, ಸೊ ಇದನ್ನು ಈಗ 60 to 40%. ಸೊ ಮೊದಲು ಹೆಂಗಿತ್ತು ಅಂದರೆ 90-10 ಇತ್ತು. ಸೊ 10 ಮಾತ್ರ ಸ್ಟೇಟ್ ಇದು ಮಾಡ್ತಾಯಿದ್ದು. ಸೊ ಬಟ್ ಈಗ 40% ಸ್ಟೇಟ್ ಮಾಡಿದ್ದಾರೆ. ಇನ್ನು 90-10 ಯಾವುದು ಅಂದರೆ ಈ ಹಿಮಾಲಯನ್ ಸ್ಟೇಟ್ಸ್ ಅವ್ರಿಗೇನಿದೆ ಅವ್ರಿಗೆ ಇನ್ನೂ ಇದನ್ನೇ ಫಾಲೋ ಮಾಡ್ತಾ ಇದ್ದಾರೆ. ಸೊ ಇದಿಷ್ಟು ಮತ್ತೊಂದು ಪ್ರಾವಿಷನ್ ಏನು ಅಂದರೆ ಏನು ಚೇಂಜ್ ಆಗಿದೆ ಅಂತ. ತದನಂತರ ಏನು ಅಂದರೆ, ಇಷ್ಟು ದಿನ 100 days ಆಫ್ ಗ್ಯಾರಂಟೀಡ್ ವರ್ಕನ್ನು ನೀಡ್ತಾ ಇದ್ವಿ ಅಂತ ಹೇಳಿದರು. ಬಟ್ ಈಗ ಅದನ್ನು ಮಾತ್ರ 125 daysಗೆ ಮಾಡಿದ್ದಾರೆ. ಸೊ 125 days ಆಗಿ ಗ್ಯಾರಂಟೀಡ್ ವರ್ಕನ್ನು ನಾವು ಕೊಡ್ತೀವಿ ಅಂತ ಹೇಳ್ತಾ ಇರುವಂಥದ್ದು. ತದನಂತರ ಏನು ಅಂತಂದರೆ, ಇಲ್ಲಿ ಮತ್ತೆ ಏನು MP ಗಳ ರೋಲ್ ಇರ್ಬೋದು, ಬ್ಯೂರೋಕ್ರಸಿ ಪ್ಲ್ಯಾನಿಂಗ್ ಏನಿದೆ ಅದೆಲ್ಲ ಇನ್ವಾಲ್ವ್ ಮಾಡ್ತೀವಿ. ಇಷ್ಟು ದಿನ ಏನಾಗ್ತಾ ಇತ್ತು ಅಂತಂದರೆ, ಅಷ್ಟಾಗಿ MP MLAಗಳು ಏನಿದ್ದಾರೆ ಅವರು ಈ ಒಂದು ಮನ್ರೇಗಾ ಆ್ಯಕ್ಟಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರಲಿಲ್ಲ. ಬ್ಯೂರೋಕ್ರಸಿ ಅಷ್ಟೊಂದು ಅಂದರೆ ಏನು ಇದಿರಲಿಲ್ಲ, ಅಂದರೆ ಅಷ್ಟಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ. ಬಟ್ ಈಗ ಏನು ಮಾಡ್ತಾ ಇದ್ದೀವಿ ನಾವು ಮಾಡ್ತೀವಿ ಅಂತಂದರೆ, ಎಸ್, ಮೋರ್ ಆಫ್ MPs ಏನಿದ್ದಾರೆ, ಇಲ್ಲ ಬ್ಯೂರೋಕ್ರಸಿ ಏನಿದೆ ಎಲ್ಲರೂ ಪ್ಲ್ಯಾನಿಂಗಲ್ಲಿ ಇನ್ವಾಲ್ವ್ ಆಗ್ತೀವಿ. ಸೊ ದಟ್ ಈ ಒಂದು ಮನ್ರೇಗಾ ಸ್ಕೀಮ್ ಏನಿದೆ ಇದನ್ನು ನಾವು ಮತ್ತಷ್ಟು ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಮಾಡ್ಬೋದು ಅನ್ನೋ ಒಂದು ದೃಷ್ಟಿಯಿಂದ ಈ ಒಂದು ಪ್ರಾವಿಷನ್ಸನ್ನು ತಂದಿದ್ದಾರೆ. ಸೊ ಈ ಒಂದು ದೃಷ್ಟಿಯಿಂದ ನಾವು ಈ ಆರ್ಟಿಕಲ್ನ ನೋಡಿದ್ದೀವಿ. ಯಾಕೆ ಅಂತಂದರೆ, ಅದು ಒಂದು ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಆ ಬಿಲ್ ಪಾಸ್ ಆಗ್ತಾ ಇದ್ದಾರೆ. ಆ ಎಂಟೈರ್ ಪ್ರಾಸೆಸ್ ನಮಗೆ ಗೊತ್ತಿರಬೇಕಂದ್ರೆ ವೆದರ್ ಇಟ್ ಹಾಸ್ ಬೀನ್ ಪಾಸ್ಡ್ ಇಲ್ಲ ಅಂತಲೇ ಪ್ರೆಸಿಡೆಂಟ್ ಅಸೆಂಟ್ ಸಿಕ್ಕಿದೆ, ಇದೆಲ್ಲ ನಮಗೆ ಇನ್ಫಾರ್ಮೇಷನ್ ಇರಬೇಕು. ಸೊ ಆ ಒಂದು ದೃಷ್ಟಿಯಿಂದ ಈ ಆರ್ಟಿಕಲ್ನ ನೋಡಿದ್ದೀವಿ. ಇನ್ನು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಲಿ ಹೇಗೆ, ಒಂದು ಪ್ರಿಲಿಮ್ಸ್ ಒಂದು ಮೇನ್ಸ್ ಎರಡಕ್ಕೂ ನಮಗೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಪ್ರಿಲಿಮ್ಸಲ್ಲಿ ಹೇಗೆ ಅಂದರೆ, ಡೈರೆಕ್ಟಾಗಿ ಈ ಒಂದು ಹೊಸ ಬಿಲ್ ಏನಿದೆ, ರಾಮ್ಜಿ ಬಿಲ್ ಏನಿದೆ ಹೊಸದಾಗಿ, ಈ ಬಿಲ್ ಹೆಸರು ರಾಮ್ಜಿ, ಅಂದರೆ ಅದರ ಫುಲ್ ಫಾರ್ಮ್ ಬಂದು ಇಲ್ಲಿದೆ, ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಆ್ಯಂಡ್ ಆಜೀವಿಕಾ ಮಿಷನ್ ಅನ್ನುವಂಥದ್ದು. ಸೊ ಈ ಒಂದು ಬಿಲ್ನ ಪ್ರಾವಿಷನ್ಸನ್ನು ಕೇಳ್ಬೋದು, ಅಥವಾ ಈ ಒಂದು ಆ್ಯಕ್ಟ್ನ ಪ್ರಾವಿಷನ್ಸ್ ಕೇಳ್ಬೋದು. ಇದು ಪ್ರಿಲಿಮ್ಸಲ್ಲಿ ಡೈರೆಕ್ಟ್ ಕ್ವೆಶನ್ಸ್ ಆಯಿತು. ಇನ್ನು ಮೇನ್ಸ್ಗೆ ಬಂದರೆ ಏನು ಕೇಳ್ಬೋದು ಅಂದರೆ, ಈ ಒಂದು ಆ್ಯಕ್ಟ್ ಏನು ಹೊಸದಾಗಿ ಪಾಸ್ ಮಾಡಿದ್ದಾರೆ ಇದರ ಒಂದು ಅನಾಲಿಸಿಸನ್ನು ಕೇಳ್ಬೋದು. ಅಂದರೆ ಕ್ರಿಟಿಕಲಿ ಅನಲೈಸ್ ಅಥವಾ ಎಕ್ಸಾಮಿನ್ ಅಂತ ಕೇಳ್ಬೋದು. ಸೊ ಹಾಗೇನು ಮಾಡಬೇಕಾಗುತ್ತೆ, ನೀವು ಫಸ್ಟು ಪ್ರಾವಿಷನ್ಸ್ನ ಮೆನ್ಷನ್ ಮಾಡಬೇಕು. ತದನಂತರ ಅದು ಯಾವ ರೀತಿಯಾಗಿ ಅಡ್ವಾಂಟೇಜಸ್ ಆಗಿದೆ, ಯಾವ ರೀತಿಯಾಗಿ ಡಿಸ್ಅಡ್ವಾಂಟೇಜ್ ಆಗುತ್ತೆ, ಮತ್ತು ಇದು ಈ ಡಿಸ್ಅಡ್ವಾಂಟೇಜಸ್ನ ಅಡ್ವಾಂಟೇಜಸ್ ಆಗಿ ಕನ್ವರ್ಟ್ ಮಾಡಬೇಕು ಅಂದರೆ ಏನು ಮಾಡಬೇಕು, ಅಂದರೆ ವೇ ಫಾರ್ವರ್ಡ್ ಅಥವಾ ಸೊಲ್ಯೂಷನ್ಸ್ ಏನು, ಇದೆಲ್ಲನೂ ಆನ್ಸರ್ ರೈಟಿಂಗಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮೇನ್ಸ್ ದೃಷ್ಟಿಯಿಂದ ನಾವು ನೋಡೋದಾದರೆ, ಈ ಹಿಂದಿನ ವಾರದಲ್ಲಿ ಇದ್ದಂತಹ ವಿಡಿಯೋ ಏನಿದೆ ಆ ವಿಡಿಯೋದಲ್ಲಿ ಐ ಥಿಂಕ್ 16th or 17th ಡಿಸೆಂಬರ್ನ ವಿಡಿಯೋದಲ್ಲಿ ನಾವು ಕಂಪ್ಲೀಟಾಗಿ ಡಿಸ್ಕಸ್ ಮಾಡಿದ್ದೀವಿ ವಿತ್ ರೆಸ್ಪೆಕ್ಟ್ ಟು ದಿಸ್ ಬಿಲ್, ಯಾವ ರೀತಿಯಾಗಿ ಕಾನ್ಸಿಕ್ವೆನ್ಸಸ್ ಆಗುತ್ತೆ ಎಲ್ಲ. ಸೊ ನಿಮಗೆ ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ಬೇಕು ಅಂದರೆ ನೀವು ಅಲ್ಲೋಗಿ ಒಂದ್ಸತಿ ರೆಫರ್ ಮಾಡಿ ಅದನ್ನು. ಈಗ ಮುಂದಿನ ಆರ್ಟಿಕಲ್ನ ನೋಡೋಣ.
ವಾಟ್ ಈಸ್ ಅಲಾಂದ್ ವೋಟರ್ ಫ್ರಾಡ್ ಕೇಸ್? ಸೊ ಈ ಒಂದು ಆರ್ಟಿಕಲ್ನಲ್ಲಿ ನಾವು ಕರ್ನಾಟಕದಲ್ಲಿ ಆದಂತಹ ಅಲಾಂದ್ ವೋಟರ್ ಫ್ರಾಡ್ ಕೇಸ್ ಏನಿದೆ ಇದರ ಕುರಿತಾಗಿ ಸಂಪೂರ್ಣವಾದ ಒಂದು ಅನಾಲಿಸಿಸನ್ನು ತಿಳ್ಕೊತೀವಿ. ಅಂದರೆ ಅದರ ಬ್ಯಾಕ್ಗ್ರೌಂಡ್ ಏನು ಈ ಒಂದು ಕೇಸ್ ಏನಾಗಿದೆ ಈ ಕೇಸಲ್ಲಿ, ಇದರಿಂದ ಪರಿಣಾಮಗಳು ಯಾವ ರೀತಿಯಾಗಿ ಆಗ್ಬೋದು, ಇದು ಎಲ್ಲನೂ ನಾವು ಈ ಒಂದು ಆರ್ಟಿಕಲ್ನಲ್ಲಿ ತಿಳ್ಕೊತೀವಿ. ಯಾವುದೇ ಒಂದು ಆರ್ಟಿಕಲ್ನ ನಾವು ನೋಡ್ತಾ ಇದ್ದೀವಿ ಅಂತಂದರೆ ಫಸ್ಟ್ ಅದರ ಬ್ಯಾಕ್ಗ್ರೌಂಡ್ ನಮಗೆ ಗೊತ್ತಿರಬೇಕು. ಸೊ ಮೊದಲಿಗೆ ಈ ಒಂದು ಪ್ರಕರಣ ಏನು ಅಂತ ತಿಳ್ಕೊಳ್ಳೋಣ. ಈ ಒಂದು ಪ್ರಕರಣ ಏನಿದೆ ಇದು ಕಲಬುರಗಿಯಲ್ಲಿ ಇರುವಂತಹ ಅಲಾಂದ್ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಂತಹ ಒಂದು ಪ್ರಕರಣ ಆಗಿರುತ್ತೆ. ಸೊ ಏನಾಗಿದೆ ಇಲ್ಲಿ ಅಂತಂದರೆ 2023ರಲ್ಲಿ ಏನು ವಿಧಾನಸಭೆ ಚುನಾವಣೆ ನಡೀತು ಅದಕ್ಕೆ ಮುಂಚೆ ಫಾರ್ಮ್ 7 ಬಳಸಿ ಹಲವಾರು ಸಾವಿರಾರು ವೋಟರ್ಸ್ ಏನಿರ್ತಾರೆ, ಸಾವಿರಾರು ಮತದಾರರು ಏನಿರ್ತಾರೆ ಅವರ ಹೆಸರನ್ನು ಅಕ್ರಮವಾಗಿ ತೆಗೆದುಹಾಕಲಾಗಿದೆ ಎಂಬ ಆರೋಪಗಳನ್ನು ನಾವು ಕೇಳಿದ್ದೀವಿ. ಸೊ ಫಾರ್ಮ್ 7 ಯೂಸ್ ಮಾಡಿ ಏನು ಮಾಡಿದ್ದಾರೆ, ವೋಟರ್ ಐ ಡಿಯಲ್ಲಿ ಅವರ ಒಂದು ವೋಟರ್ ಲಿಸ್ಟಲ್ಲಿ ಅವರ ಹೆಸರನ್ನು ತೆಗೆದುಹಾಕಿದ್ದಾರೆ. ಸೊ ಹಾಗಾದರೆ ಇಲ್ಲಿ ಫಾರ್ಮ್ 7 ಏನು ಅಂತ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಫಾರ್ಮ್ 7 ನೋಡಿದ್ರೆ ಇಟ್ ಈಸ್ ರಿಲೇಟೆಡ್ ಟು ಏನಾಗುತ್ತೆ ಅಂದರೆ ಯೂಶಲಾಗಿ ಯಾರಾದರೂ ಸತ್ತು ಹೋಗಿದ್ರೆ, ಇಲ್ಲ ಅಂತಂದರೆ ಸ್ಥಳಾಂತರ ಅಂದರೆ ಅಡ್ರೆಸ್ ಚೇಂಜ್ ಆಗಿದ್ರೆ ಅಥವಾ ನಕಲಿ ಮತದಾರರಿದ್ದಾರೆ ಅಂತ ಗೊತ್ತಾದರೆ ಅಂಥ ಸಂದರ್ಭದಲ್ಲಿ ಈ ಫಾರ್ಮ್ 7 ಬಳಸುವಂಥದ್ದು. ಸೊ ಈ ಫಾರ್ಮ್ 7 ಯೂಸ್ ಮಾಡಿದ್ದಾರೆ ಅಂತಂದರೆ ಇಲ್ಲಿ ಡೆಡ್ ಇರ್ಬೋದು, ಶಿಫ್ಟೆಡ್ ಅಥವಾ ಇನ್ಎಲಿಜಿಬಲ್ ವೋಟರ್ಸ್ ಏನಿರ್ತಾರೆ ಅವರ ಹೆಸರನ್ನು ರಿಮೂವ್ ಮಾಡೋದಕ್ಕೋಸ್ಕರ ಅಥವಾ ಅವರ ಹೆಸರನ್ನು ತೆಗೆದುಹಾಕೋದಕ್ಕೆ ಈ ಫಾರ್ಮ್ 7 ಬಳಸ್ತಾರೆ. ಸೊ ಅದೇ ರೀತಿಯಲ್ಲಿ ಅಲಾಂದಲ್ಲೂ ಕೂಡ ಇದೇ ಮಾಡಿದ್ದಾರೆ. ಯಾವಾಗ 2023 ವಿಧಾನಸಭಾ ಎಲೆಕ್ಷನ್ ಏನು ನಡೀತು ಅದಕ್ಕೆ ಮುಂಚೆ. ಸೊ ಯಾವಾಗ ಮತದಾರರಿಗೆ ಈ ಒಂದು ವಿಷಯ ತಿಳಿತು ಆ್ಯಂಡ್ ಆಲ್ಸೋ ಅಡ್ಮಿನಿಸ್ಟ್ರೇಷನ್ಗೆ ಅವರು ಕಂಪ್ಲೇಂಟನ್ನು ಮಾಡಿದ್ರು. ಈ ಒಂದು ಕಂಪ್ಲೇಂಟ್ ಏನಿದೆ ಇದು ಎಲೆಕ್ಷನ್ ಕಮಿಷನ್ನಲ್ಲೂ ಕೂಡ ಈ ಒಂದು ಕಂಪ್ಲೇಂಟನ್ನು ಅವರು ಫೈಲ್ ಮಾಡಿದ್ರು. ಸೊ ಇಲ್ಲಿ ಏನೇನು ವಿಷಯ ಗೊತ್ತಾಯ್ತು ನಮಗೆ, ಒಂದು ಫಾರ್ಮ್ಸನ್ನು ಇದು ಮಾಡಿದ್ದಾರೆ, ಫಾರ್ಮ್ 7 ಯೂಸ್ ಮಾಡಿ ಹಲವಾರು ವೋಟರ್ಸನ್ನು ತೆಗೆದಿದ್ದಾರೆ ಅಂತ ಅನ್ನೋದು. ಸೊ ಹಾಗಾಗಿ ಏನು ಮಾಡಿದ್ರು, ಎಲೆಕ್ಷನ್ ಕಮಿಷನ್ ಏನು ಮಾಡ್ತು ಅದಕ್ಕೆ ಅಂತಂದರೆ ಎಲೆಕ್ಷನ್ ಕಮಿಷನ್ಗೆ ಒಂದ್ಸತಿ ಈ ರೀತಿಯಾಗಿ ಎಲೆಕ್ಷನ್ ಫ್ರಾಡ್, ದಿಸ್ ಇಸ್ ಅ ಎಲೆಕ್ಷನ್ ಫ್ರಾಡ್ ಆಗುತ್ತೆ ಇದು. ಸೊ ಎಲೆಕ್ಷನ್ ಫ್ರಾಡ್ ಆಗಿದೆ ಅಂತ ಅಂದ್ಬಿಟ್ಟು ಯಾವಾಗ ಕಂಪ್ಲೇಂಟ್ ಹೋಯಿತು, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನು ಮಾಡ್ತು ಅಂತ ಅಂದರೆ ಈ ಫಾರ್ಮ್ 7 ಅರ್ಜಿ ಏನಿದೆ, ಈ ಫಾರ್ಮ್ 7 ಏನಿದೆ ಇದರಲ್ಲಿ ಕೆಲವು ಅಸಾಮಾನ್ಯತೆಗಳನ್ನು ಅದು ಗಮನಿಸ್ತೇವೆ. ಸೊ ಫಾರ್ಮ್ 7 ಏನೇನು ಪ್ರಾಬ್ಲಮ್ಸ್ ಇದೆ ಅನ್ನೋದನ್ನು ಆಗ ECI ಕರೆಕ್ಟಾಗಿ ಅನಲೈಸ್ ಮಾಡ್ತು. ಸೊ ಇದಾದ್ಮೇಲೆ ಏನಾಯಿತು ಅಂದರೆ ಈ ರಿಟರ್ನಿಂಗ್ ಆಫೀಸರ್ಸ್ ಏನಿರ್ತಾರೆ ಅವರು ಹೋಗಿ ಪೊಲೀಸ್ನಲ್ಲಿ ದೂರನ್ನು ದಾಖಲಿಸಿದ್ದಾರೆ. ಸೊ ಈ ರೀತಿಯಾಗಿ ಆಗಿದೆ ಅನ್ನುವಂಥದ್ದನ್ನು. ಆ್ಯಂಡ್ ಆಲ್ಸೋ ಈ ಒಂದು ಎಂಟೈರ್ ಪ್ರಾಸೆಸ್ ಏನಾಯಿತು, ಇದನ್ನು ಚುನಾವಣಾ ಕಾನೂನಿನ ಗಂಭೀರ ಉಲ್ಲಂಘನೆ ಅಂತ, ಏನು ಒಂದು ಎಲೆಕ್ಷನ್ ಲಾಸ್ ಇರುತ್ತೆ ಅದನ್ನು ಉಲ್ಲಂಘನೆ ಮಾಡಲಾಗಿದೆ ಅನ್ನುವಂಥ ಒಂದು ದೃಷ್ಟಿಯಿಂದ ಕೂಡ ಈ ಪ್ರಕರಣ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವೀಗ ಈ ಒಂದು ಏನು ಕೇಸ್ ಆಯಿತು ಅದು ಯಾವ ರೀತಿಯಾಗಿ ಬೆಳಕಿಗೆ ಬಂತು ಅಂತ ಫಸ್ಟ್ ನೋಡಿ, ಹಾಗೆ ಯಾವ ರೀತಿಯಾಗಿ ಈ ಒಂದು ಫ್ರಾಡನ್ನು ಮಾಡಲಾಯಿತು ಅನ್ನೋದನ್ನು ಕೂಡ ನಾವು ಮುಂದೆ ನೋಡೋಣ. ಸೊ ಮೊದಲಿಗೆ ಯಾವ ರೀತಿಯಾಗಿ ಈ ಒಂದು ಇರ್ರೆಗ್ಯುಲಾರಿಟೀಸ್ ಬೆಳಕಿಗೆ ಬಂತು ಅಂತ ನೋಡಬೇಕಾಗುತ್ತೆ. ಸೊ ಯೂಶಲಾಗಿ ಈಗ ಯಾವುದೋ ಒಂದು ಎಲೆಕ್ಷನ್ ನಡೀತಾ ಇದೆ ಅಂದರೆ ಅದಕ್ಕೆ ಮುಂಚೆ ಏನು ಮಾಡ್ತಾರೆ ಅಂತಂದರೆ ಎಲ್ಲ ಎಲೆಕ್ಷನ್ ಕಮಿಷನ್ ಏನಿದೆ ಆ ಎಲೆಕ್ಷನ್ ಕಮಿಷನ್ ಎಲ್ಲ ಒಂದು ವೋಟರ್ ಲಿಸ್ಟನ್ನು ಚೆಕ್ ಮಾಡೋದಿರ್ಬೋದು, ಇದೆಲ್ಲ ಮಾಡುತ್ತೆ. ಸೊ ಅದೇ ರೀತಿಯಾಗಿ ಮಾಡಿದಾಗ ಈ ಒಂದು ರುಟೀನ್ ಸ್ಕ್ರೂಟಿನಿಯನ್ನು ಮಾಡಿದಾಗ ಏನು ಗೊತ್ತಾಯಿತು ಅಂದರೆ ಫಾರ್ಮ್ 7 ಸಬ್ಮಿಷನ್ಸ್ ಏನಿದೆ ಈ ಒಂದು ಅಲಾಂಗ್ ಕ್ಷೇತ್ರ ಅಂದರೆ ಇಲ್ಲಿ ಹೆಚ್ಚಿನದಾಗಿ ಇದೆ. ಸೊ ಹೈ ನಂಬರ್ ಆಫ್ ಫಾರ್ಮ್ 7 ಸಬ್ಮಿಷನ್ಸ್ ಇದೆ ಅಂತ. ಸೊ ಆವಾಗ ಅಲ್ಲಿ ಯಾವುದೇ ಒಂದು ಕ್ಷೇತ್ರದಲ್ಲಿ ಇರ್ರೆಗ್ಯುಲಾರಿಟೀಸ್ ಇದೆ ಅಂತ ಗೊತ್ತಾಗುತ್ತೆ. ಲೈಕ್ ಇಫ್ ದರ್ ಆರ್ ಹೈ ನಂಬರ್ ಆಫ್ ಫಾರ್ಮ್ 7 ಅಂತಂದರೆ ಅಲ್ಲಿ ಏನೋ ನಡೆದಿದೆ, ಬಿಕಾಸ್ ಬೇರೆ ಕಡೆಗೆ ಕಂಪೇರ್ ಮಾಡಿದಾಗ ಅಲ್ಲಿ ತುಂಬ ಹೆಚ್ಚಿನದಾಗಿದೆ ಅಂದರೆ ದೇರ್ ಇಸ್ ಸಮಥಿಂಗ್ ರಾಂಗ್ ಅಂತ ನಾವು ಅರ್ಥ ಮಾಡ್ಕೋತೀವಿ. ಸೊ ಅದಾದಮೇಲೆ ಅದರ ಜೊತೆಗೇನೆ ಏನು ಮಾಡ್ತಾರೆ, ವೋಟರ್ಸ್ಗಳು ಏನು ಮಾಡ್ತಾರೆ ಅಂದರೆ ಮತದಾರರು ಹೋಗಿ ಕಂಪ್ಲೇಂಟನ್ನು ಕೂಡ ಮಾಡಿದ್ದಾರೆ, ನಮ್ಮ ಹೆಸರು ನಾವು ಇಲ್ಲೇ ಇದ್ದೀವಿ ಬಟ್ ಸ್ಟಿಲ್ ನಮ್ಮ ಹೆಸರು ಈ ಒಂದು ಲಿಸ್ಟಲ್ಲಿ ಇಲ್ಲ ಅಂತ. ಅದರ ಜೊತೆಗೆ ಯಾವಾಗ ವೋಟರ್ಸ್ ಕಂಪ್ಲೇಂಟ್ ಮಾಡ್ತಾರೆ ಆಗ ಅವ್ರು ಏನು ಮಾಡ್ತಾರೆ, ಫಾರ್ಮ್ 7 ಚೆಕ್ ಮಾಡೋದಕ್ಕೆ ಹೋಗ್ತಾರೆ. ಲೈಕ್ ಏನು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ದಾರೆ ಆ ಒಂದು ಅಪ್ಲಿಕೇಶನನ್ನು ಚೆಕ್ ಮಾಡಿದಾಗ ಅಲ್ಲಿ ಫಾಲ್ಸ್ ಡಿಕ್ಲರೇಷನ್ಸನ್ನು ನೋಡ್ತಾರೆ. ಅಂದರೆ ಈಗ ಆ ಒಂದು ವ್ಯಕ್ತಿ, ಈಗ ಯಾರೋ ಒಂದು ಮತದಾರರ ಹೆಸರು ಡಿಲೀಟ್ ಆಗಿದೆ ಬಟ್ ಸ್ಟಿಲ್ ದೇ ಆರ್ ದೇರ್, ಅಂದರೆ ಅದೇ ಒಂದು ಅಲಾಂದ್ ಕ್ಷೇತ್ರದಲ್ಲೇ ಇದ್ದಾರೆ ಬಟ್ ಅವರ ಹೆಸರನ್ನು ಅಲ್ಲಿಂದ ತೆಗೆದಾಕಲಾಗಿದೆ, ಏನೋ ಒಂದು ಕಾರಣ ಕೊಟ್ಟು, ಅಂದರೆ ಸತ್ತೋಗಿದ್ದಾರೆ ಇಲ್ಲ ರಿಲೊಕೇಟ್ ಆಗಿದ್ದಾರೆ, ಈ ರೀತಿಯಾಗಿ ಏನೋ ಒಂದು ಫಾಲ್ಸ್ ಡಿಕ್ಲರೇಷನನ್ನು ನೀಡಿ ಅವರ ಹೆಸರನ್ನ ತೆಗೆದಾಕಲಾಗಿದೆ ಅನ್ನೋದು. ಸೊ ಆಮೇಲೆ ಪೊಲೀಸ್ ರಿಟರ್ನಿಂಗ್ ಆಫೀಸರ್ಸ್ ಏನೇನು ನಾನು ಹೇಳ್ದೆ ಅವ್ರು ಹೋಗಿ ಪೊಲೀಸಲ್ಲಿ ಕಂಪ್ಲೇಂಟ್ ನೀಡಿರುವಂಥದ್ದು. ಸೊ ಇದಿಷ್ಟು ಹೇಗೆ ಬೆಳಕಿಗೆ ಬಂತು ಅಂತ. ಸೊ ಇಲ್ಲಿ ಮಾಡಸ್ ಆಪರೆಂಡಿ ಅಂದರೆ ಯಾವ ರೀತಿಯಾಗಿ ಒಂದು ಫ್ರಾಡನ್ನು ಮಾಡಲಾಗಿದೆ ಅಂತಂದರೆ ನ್ಯಾಷನಲ್ ವೋಟರ್ ಸರ್ವಿಸ್ ಪೋರ್ಟಲ್ ಅಂತ ಒಂದು ಪೋರ್ಟಲ್ ಇದೆ. ಸೊ ಈ ಪೋರ್ಟಲನ್ನು ಬಳಸಿ ಈ ಪೋರ್ಟಲಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಈ ಒಂದು ಡೂಪ್ಲಿಕೇಟ್ ಮೊಬೈಲ್ ನಂಬರ್ಸ್ ಇರ್ಬೋದು
ಇಲ್ಲ ಒಂದು ಡೂಪ್ಲಿಕೇಟ್ ಇಮೇಲ್ ಐ ಡಿಗಳನ್ನು ಬಳಸಿ ಮತ್ತು ಈ ಒಂದು ಫೇಕ್ ಡಾಕ್ಯುಮೆಂಟ್ಸನ್ನು ಬಳಸಿ ಏನು ಮಾಡಿದ್ದಾರೆ ಅಂತಂದರೆ ಸಾವಿರಾರು ಏನು ಫಾರ್ಮ್ 7 ಅರ್ಜಿಗಳನ್ನು ಸಲ್ಲಿಸಿದ್ದಾರೆ. ಸೊ ಯಾವಾಗ ಈ ಒಂದು ಫಾರ್ಮ್ 7 ಅಲ್ಲಿ ಆನ್ಲೈನ್ ಇದು ಆನ್ಲೈನ್ ಇರೋವಂಥ ಕಾರಣ ಆನ್ಲೈನಲ್ಲಿ ಸಬ್ಮಿಟ್ ಮಾಡಿದ ತಕ್ಷಣ ಪೆಂಡಿಂಗ್ ಆರ್ ಅಪ್ರೂವ್ಡ್ ಅನ್ನೋ 2 ಸ್ಟೇಟಸ್ ಏನು ಬರುತ್ತೆ ಅದು ಬಂದಿದ್ದ ತಕ್ಷಣನೇ ಅಲ್ಲಿ ಅವರ ಹೆಸರು ಡಿಲೀಟ್ ಹಾಕ್ಕೊಂಡು ಹೋಗಿದೆ. ಸೊ ದಿಸ್ ವಾಸ್ ದ ಎಂಟೈರ್ ಮೋಡಸ್ ಆಪರೆಂಡಿ ಅಂದರೆ ಯಾವ ರೀತಿಯಾಗಿ ಈ ಒಂದು ಏನಂತೀವಿ ಫ್ರಾಡ್ ಕಂಡಕ್ಟ್ ಆಗಿದೆ ಅನ್ನೋದರ ಒಂದು ಇದು. ಸೊ ಮೊದಲಿಗೆ ಕಲೆಕ್ಷನ್ ಮಾಡಿದ್ದಾರೆ, ಎಲ್ಲ ಆಧಾರ್ ಡೀಟೇಲ್ಸ್ ಇರ್ಬೋದು, ಎಪಿಕ್ ಡೀಟೇಲ್ಸ್ ಇರ್ಬೋದು, ಎಲ್ಲ ಕಲೆಕ್ಟ್ ಮಾಡಿಕೊಂಡು ಫೇಕ್ ಡಾಕ್ಯುಮೆಂಟ್ಸನ್ನು ಕ್ರಿಯೇಟ್ ಮಾಡಿ ಫೇಕ್ ಡಾಕ್ಯುಮೆಂಟ್ಸ್ ಬಲ್ಕಾಗಿ ಆನ್ಲೈನಲ್ಲಿ ಸಬ್ಮಿಟ್ ಮಾಡಿದ್ದಾರೆ ಥ್ರೂ ನ್ಯಾಷನಲ್ ವೋಟರ್ ಸರ್ವಿಸ್ ಪೋರ್ಟಲ್. ತದನಂತರ ಡಿಕ್ಲರೇಷನ್ಸ್ನ ಫೋರ್ಸ್ ಮಾಡೋದು, ಅಂದರೆ ಅವರಲ್ಲಿ ಬದುಕಿದ್ರು ಕೂಡ ಅಲ್ಲಿ ಬದುಕಿಲ್ಲ ಅಂತ ಇರ್ಬೋದು, ಇಲ್ಲ ಅವ್ರು ಅದೇ ಊರಲ್ಲಿದ್ದರೆ ಇಲ್ಲ ಬೇರೆ ಕಡೆ ಹೋಗಿದ್ದಾರೆ ಅಂತ ಇರ್ಬೋದು, ಈ ರೀತಿಯಾಗಿ ಹಾಕಿರುವಂಥದ್ದು. ತದನಂತರ ಏನು ಮಾಡಿದ್ದಾರೆ ಅಂತಂದರೆ ಈ ಒಂದು ಡಿಲೀಷನ್ಸ್ ಏನಿದೆ ಇಟ್ ಈಸ್ ಫಾರ್ ಸ್ಪೆಸಿಫಿಕ್ ಲೊಕ್ಯಾಲಿಟೀಸ್. ಈಗ ಅಲಾನ್ ವಿಧಾನಸಭಾ ಕ್ಷೇತ್ರ ಅಂತ ಆ ಕ್ಷೇತ್ರದಲ್ಲಿ ಕೆಲವೊಂದು ಲೊಕ್ಯಾಲಿಟಿಗಳು ಏನಿದ್ದಾವೆ ಅಲ್ಲಿ ಅವುಗಳನ್ನ ಟಾರ್ಗೆಟ್ ಮಾಡಿ ಈ ರೀತಿಯಾಗಿ ಮಾಡಿದ್ದಾರೆ. ಸೊ ಇದೇನಕ್ಕೆ ಈ ರೀತಿಯಾಗಿ ಮಾಡಿರೋದು ಅಂದರೆ ಫಾರ್ ಎಲೆಕ್ಟೋರಲ್ ಅಡ್ವಾಂಟೇಜ್. ಈಗ ಯಾವುದೋ ಒಂದು ಕ್ಷೇತ್ರ ಅವ್ರಿಗೆ ಫೇವರ್ ಆಗಿಲ್ಲ ಅಂತ, ಒಂದು ಕ್ಷೇತ್ರದಲ್ಲಿ ಒಂದು ಲೊಕ್ಯಾಲಿಟಿ ಅವ್ರಿಗೆ ಫೇವರ್ ಆಗಿಲ್ಲ ಅಂತಾನೆ ಅಲ್ಲಿರೋ ಹೆಸರುಗಳನ್ನ ಡಿಲೀಟ್ ಮಾಡ್ಕೊಂಡು ಹೋಗ್ಬಿಟ್ರೆ ಅಲ್ಲಿ ಎಲೆಕ್ಟೋರಲ್ ವೋಟರ್ ಬೇಸ್ ಏನಿರುತ್ತೆ ಆ ವೋಟರ್ ಬೇಸ್ ಕಡಿಮೆ ಆಗ್ತಾ ಬರುತ್ತೆ. ಯಾವಾಗ ಕಡಿಮೆ ಆಗುತ್ತೆ ದಟ್ ಡಸ್ ನಾಟ್ ಅಫೆಕ್ಟ್ ದೇರ್ ಎಲೆಕ್ಷನ್ ರಿಸಲ್ಟ್. ಸೊ ಆ ಒಂದು ದೃಷ್ಟಿಯಿಂದ ಈ ರೀತಿಯಾಗಿ ಮಾಡಿದ್ದಾರೆ. ಆ್ಯಂಡ್ ಇದಾದಮೇಲೆ ಏನಾಯಿತು ಅಂತಂದರೆ SIT ಬಂದು ಒಂದು ಇನ್ವೆಸ್ಟಿಗೇಷನನ್ನು ಕೂಡ ನಡೆಸ್ತು. ಸೊ ಬಟ್ ಆ ಇನ್ವೆಸ್ಟಿಗೇಷನಲ್ಲಿ ಏನಾಯಿತು ಅಂದರೆ ಮೊಬೈಲ್ಗಳು, ಲ್ಯಾಪ್ಟಾಪ್ಗಳು ಎಲ್ಲ ಸೀಸ್ ಮಾಡಿದ್ದಾರೆ. ಆದರೆ ಪ್ರಾಬ್ಲಮ್ ಏನಾಯಿತು ಅಂತಂದರೆ ಒಂದೇ IP ಅಡ್ರೆಸ್ಸನ್ನು ಟ್ರ್ಯಾಕ್ ಮಾಡಿದ್ದಾರೆ. ಒಂದೇ IP ಅಡ್ರೆಸ್ಸಿಂದ ಹಲವಾರು ಫಾರ್ಮ್ 7ಗಳು ಸಬ್ಮಿಟ್ ಆಗಿರುವಂಥದ್ದು. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ಇದೆ ಅಂತಂದರೆ ಅವ್ರಿಗೆ ಒಂದು OTP ಬೇಕು. ಈಗ ಪ್ರತಿಯೊಂದು ಫಾರ್ಮನ್ನು ಸಬ್ಮಿಟ್ ಮಾಡೋದಕ್ಕೂ ಒಂದು OTP ಕೇಳುತ್ತೆ ಅಲ್ವಾ. ಸೊ ಅದರಿಂದ ಆ್ಯಕ್ಚುಯಲ್ ಕ್ರಿಮಿನಲ್ಸ್ ಯಾರು ಇದನ್ನು ಮಾಡಿದ್ದಾರೆ ಅನ್ನೋದನ್ನು ಕಂಡುಹಿಡಿಯೋದಕ್ಕೆ ಕಷ್ಟ ಆಯಿತು ಅಂತ ಕೂಡ SIT ಹೇಳಿದ್ದಾರೆ. ಸೊ ಇದಿಷ್ಟು SIT ಇನ್ವೆಸ್ಟಿಗೇಷನಲ್ಲಿ ಆಯಿತು. ಸೊ ಇಲ್ಲಿ ಬಂದಾಗ ನಾವು ಲೀಗಲ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಇಶ್ಯೂಸ್ ಏನು ಅಂತ ಕೂಡ ನಾವು ನೋಡಬೇಕಾಗುತ್ತೆ. ಕೆಲವು ವಿತ್ ರೆಸ್ಪೆಕ್ಟ್ ಟು ಕಾನೂನುಗಳನ್ನು ನಾವು ನೋಡಿದ್ರೆ ಕೆಲವು ಪ್ರಶ್ನೆಗಳನ್ನು ಕೂಡ ಈ ಒಂದು ಎಂಟೈರ್ ಏನು ಪ್ರಕರಣ ನಡೆದಿದೆ ಇದು ಕೆಲವು ಪ್ರಶ್ನೆಗಳನ್ನು ಎತ್ತುತ್ತೆ. ಯಾವ ರೀತಿಯಾಗಿ ಅಂತಂದರೆ ವಿತ್ ರೆಸ್ಪೆಕ್ಟ್ ಟು RPA ಏನಿದೆ, ನಮ್ಮ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆ್ಯಕ್ಟ್ 1951 ಏನಿದೆ ಅದರಲ್ಲಿ ಇರ್ಬೋದು, ಇಲ್ಲ ಅಂತಂದರೆ IPCಯಲ್ಲಿ ಬರುವಂಥ ಫೋರ್ಜರಿ, ಚೀಟಿಂಗ್ ಏನಿದೆ ಅದರ ಕುರಿತಾಗಿ ಇರ್ಬೋದು. ಮತ್ತು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನಿದೆ ತನ್ನ ಒಂದು ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ನ ಕಂಡಕ್ಟ್ ಮಾಡ್ತೀನಿ ಅನ್ನುವಂಥ ಒಂದು ಫಂಕ್ಷನ್ ಏನಿದೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇದೆಲ್ಲ ಕೂಡ ಇಲ್ಲಿ ಪ್ರಶ್ನಿಸಲ್ಪಡುತ್ತೆ. ಏಕೆ ಅಂತಂದರೆ ನಮ್ಮ ಒಂದು ಲಾಸ್ ಏನಿದೆ, ನಮ್ಮ ಒಂದು ಕಾನೂನುಗಳು ಏನಿವೆ, ಈ ಕಾನೂನುಗಳು ಇದ್ದು ಕೂಡ ಈ ರೀತಿಯಾದ ಒಂದು ಪ್ರಕರಣ ನಡೆದಿದೆ ಅಂತಂದರೆ ಇಟ್ ಈಸ್ ವೆರಿ ಬ್ಯಾಡ್. ನಮ್ಮ ಒಂದು ಡೆಮೋಕ್ರೆಟಿಕ್ ಸಿಸ್ಟಮ್ ಏನಿದೆ ಅದಕ್ಕೆ ಇಲ್ಲಿ ಕುತ್ತಾಗುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಆ್ಯಂಡ್ ಯಾಕೆ ಈ ಒಂದು ಕೇಸ್ ಸೀರಿಯಸ್ ಆಗಿ ಅಂದರೆ ಈಗಾಗಲೇ ಹೇಳಿರೋ ಥರ ಒಂದು ಎಲೆಕ್ಟೋರಲ್ ಇಂಟಿಗ್ರಿಟಿಯನ್ನು ನೋಡ್ಕೊಳ್ಳೋದು, ಏನು ಎಲೆಕ್ಟೋರಲ್ ರೋಲ್ಸ್ ಏನಿದೆ ಅದು ನಮ್ಮ ಡೆಮೋಕ್ರಸಿಯ ಒಂದು ಫೌಂಡೇಶನ್. ಜನತಾಂತ್ರಿಕ ವ್ಯವಸ್ಥೆ ಅಂತಂದಾಗ ಮುಖ್ಯವಾಗಿ ಯಾರು ಇಂಪಾರ್ಟೆಂಟ್ ಆಗ್ತಾರೆ, ಮತದಾರರು ಇಂಪಾರ್ಟೆಂಟ್ ಆಗ್ತಾರೆ. ಸೊ ಯಾವಾಗ ಅವರಿಗೆ ಇಲ್ಲಿ ಅನ್ಯಾಯ ಆಗ್ತಾ ಇದೆ ಅಂತಂದಾಗ ಎಲೆಕ್ಟೋರಲ್ ಇಂಟೆಗ್ರಿಟಿನೇ ಇಲ್ಲಿ ಕ್ವೆಶನ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ಸ್ಗೆ ಇಲ್ಲಿ ಧಕ್ಕೆ ಬರುತ್ತೆ ಅಥವಾ ಕುತ್ತಾಗುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ತದನಂತರ ಏನು ಅಂದರೆ ಕ್ರಿಮಿನಲೈಸೇಷನ್ ಆಫ್ ಎಲೆಕ್ಟೋರಲ್ ಪ್ರಾಸೆಸಸ್. ದ ಕೇಸ್ ಮೂವ್ಡ್ ಬಿಯಾಂಡ್ ಕ್ಲರಿಕಲ್ ಎರರ್ ಟು IPC ಅಫೆನ್ಸಸ್ ಸಚ್ ಆಸ್ ಫೋರ್ಜರಿ, ಚೀಟಿಂಗ್. ಇದೆಯಲ್ಲ ಕೇವಲ ಇದೊಂದು ಎಂಟರ್ ಮಾಡುವಾಗ ಆಗಿರುವಂತಹ ಎರರ್ ಅಲ್ಲ, ಬದಲಿಗೆ ಬೇಕಂತಲೇ ಮಾಡಿರುವಂತಹ ಫೋರ್ಜಿಂಗ್, ಚೀಟಿಂಗ್ ಇದೆಲ್ಲನೂ ಆಗುತ್ತೆ ಅನ್ನುವಂಥದ್ದು ಅರ್ಥ ಮಾಡ್ಕೋಬೇಕು. ತದನಂತರ ಏನು ಅಂತಂದರೆ ಡಿಜಿಟಲ್ ವಲ್ನರಬಿಲಿಟೀಸ್. ಅಂದರೆ ಈಗ ಆಲ್ ದಿಸ್ ಹ್ಯಾಸ್ ಬೀನ್ ಡನ್ ಥ್ರೂ ಈ ಒಂದು ಸರ್ವಿಸ್ ಪೋರ್ಟಲ್ ಏನಿದೆ, ವೋಟರ್ ಸರ್ವಿಸ್ ಪೋರ್ಟಲ್ ಏನಿದೆ ಇದ್ರ ಥ್ರೂ ಮಾಡಿರೋದು. ಸೊ ವಿಚ್ ಇಸ್ ಅನ್ ಆನ್ಲೈನ್ ಮೆಥಡ್ ಆಗಿರುವಂಥ ಕಾರಣ. ಸೊ ಇಲ್ಲಿ ಏನು ಗೊತ್ತಾಗುತ್ತೆ ಅಂದರೆ ನಮ್ಮ ಡಿಜಿಟಲ್ ವಲ್ನರಬಿಲಿಟೀಸ್ ಗೊತ್ತಾಗುತ್ತೆ. ಅಂದರೆ ಇನ್ನು ಭಾರತದಲ್ಲಿ ಅಷ್ಟಾಗಿ ಡಿಜಿಟಲ್ ಟೆಕ್ನಾಲಜೀಸ್ನ ಯಾವ ರೀತಿಯಾಗಿ ಸೇಫಾಗಿ ಯೂಸ್ ಮಾಡಬೇಕು ಅನ್ನೋದು ಇನ್ನೂ ತಿಳಿದಿಲ್ಲ ಅನ್ನೋದು ನಮಗೆ ಇಲ್ಲಿ ಗೊತ್ತಾಗುತ್ತೆ. ಸೊ ಇದಿಷ್ಟು ಈ ಒಂದು ಕಾರಣಗಳಿಂದ ನಮಗೆ ಇದು ಇಂಪಾರ್ಟೆಂಟ್ ಆಗುತ್ತೆ, ಈ ಒಂದು ಆರ್ಟಿಕಲ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇನ್ನು ಏನಂತಂದರೆ ಈ ಆಧಾರ್ ಲಿಂಕೇಜ್ ಕನ್ಸರ್ನ್ಸ್. ನಾವು ನಮ್ಮ ವೋಟರ್ ಐಡಿಗೆ ಆಧಾರನ್ನು ಲಿಂಕ್ ಮಾಡೋದಿರ್ಬೋದು, ಇಲ್ಲ ಪಾರ್ಷಿಯಲ್ ಲಿಂಕೇಜ್ ಇರ್ಬೋದು. ಈ ರೀತಿಯಾಗಿ ಪಾರ್ಷಿಯಲ್ ಲಿಂಕೇಜ್ ಮಾಡಿದಾಗ ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಳುವಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ.
ಆ್ಯಂಡ್ ಆಲ್ಸೋ ಈ ಒಂದು ಪಾರ್ಷಿಯಲ್ ಇನ್ಫಾರ್ಮೇಷನಿಂದನೇ ಇಂಪರ್ಸನೇಷನ್ ಇರ್ಬೋದು, ಫಾಲ್ಸ್ ಕ್ಲೇಮ್ಸ್ ಇರ್ಬೋದು, ಇದೆಲ್ಲದಕ್ಕೂ ದಾರಿ ಮಾಡಿಕೊಡುತ್ತೆ ಅನ್ನೋದನ್ನ ಕೂಡ ನಾವು ಅರ್ಥ ಮಾಡ್ಕೋಬೇಕು. ಆ್ಯಂಡ್ ಆಲ್ಸೋ ಇಟ್ ರಿಸ್ಕ್ಸ್ ಇನ್ಸ್ಟಿಟ್ಯೂಷನಲ್ ಮಿಸ್ಟ್ರಸ್ಟ್ ಆಗಿರ್ಬೋದು, ಫಿಯರ್ ಅಮಾಂಗ್ ವೋಟರ್ಸ್ ಅಬೌಟ್ ಡಿಸ್ಎನ್ಫ್ರಾಂಚೈಸ್ಮೆಂಟ್, ಅಂದರೆ ಅವರ ಒಂದು ವೋಟ್ಗಳನ್ನು ಇಲ್ಲಿ ಇದು ಮಾಡದೇ ಇರೋದು ಅಂಥದ್ದು, ಅಂದರೆ ಕನ್ಸಿಡರ್ ಮಾಡದೇ ಇರುವಂಥದ್ದು ಇರ್ಬೋದು. ಸೊ ಹಾಗಾಗಿ ಈಗ ಮುಖ್ಯವಾಗಿ ಏನು ಮಾಡಬೇಕು ಅಂತಂದರೆ ಆಡಿಟ್ ಟ್ರಯಲ್ಸ್ ಮತ್ತು ಅಕೌಂಟಬಿಲಿಟಿ ಟ್ರಯಲ್ಸನ್ನು ಸದ್ಯಕ್ಕೆ ಮಾಡಬೇಕಾಗುತ್ತೆ, ಬಿಕಾಸ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದರ ಜೊತೆಗೆ ವೆರಿಫಿಕೇಷನ್ ಏನಿದೆ, ಈಗ ಪ್ರತಿಯೊಂದು ಎಲೆಕ್ಷನ್ ಮುಂಚೆ ಏನು ವೆರಿಫಿಕೇಷನ್ ಮಾಡ್ತಾರೆ ಆ ವೆರಿಫಿಕೇಷನ್ ಪ್ರಾಸೆಸನ್ನು ಮತ್ತಷ್ಟು ಸ್ಟ್ರಿಕ್ಟ್ ಮಾಡಬೇಕು. ಯಾಕೆ ಅಂತಂದರೆ ಈ ರೀತಿಯಾಗಿ ಮಾಸ್ ವೋಟರ್ ಡೆಲಿಷನ್ಸ್ ಆಗ್ತಾ ಇದೆ ಅಂತಂದರೆ ಇಟ್ ಈಸ್ ಬ್ಯಾಡ್. ಸೊ ಹಾಗಾಗಿ ಏನು ಮಾಡಬೇಕು ಅಂತಂದರೆ ಈ ಒಂದು ಎಲೆಕ್ಷನ್ಸ್ ಮುಂಚೆ ಸರಿಯಾಗಿ ಪ್ರಾಪರಾಗಿ ಸ್ಟ್ರಿಕ್ಟಾಗಿ ವೋಟರ್ ವೆರಿಫಿಕೇಷನನ್ನು ಮಾಡಬೇಕು. ತದನಂತರ ಏನು ಅಂತಂದರೆ ಈ ರೀತಿಯಾಗಿ ಬಲ್ಕ್ ಫಾರ್ಮ್ 7 ರಿಕ್ವೆಸ್ಟ್ ಬಂದಾಗ, ಯಾವುದೇ ಒಂದು ಕ್ಷೇತ್ರದಲ್ಲಿ ಮಾಸ್ ಆಗಿ ಒಂದು ಫಾರ್ಮ್ 7 ರಿಕ್ವೆಸ್ಟ್ ಬಂದಾಗ ಅದನ್ನ ಮ್ಯಾನ್ಯುವಲ್ ಆಗಿ ಹೋಗಿ ಅಂದರೆ ಫಿಸಿಕಲ್ ವೆರಿಫಿಕೇಷನ್ ಮಾಡಿ ತದನಂತರನೇ ಡಿಲೀಷನ್ ಮಾಡಬೇಕು. ಸೊ ಫಿಸಿಕಲ್ ವೆರಿಫಿಕೇಷನ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್ ಅನ್ನೋದು. ನಂತರ ನಮ್ಮ ಒಂದು ಸೈಬರ್ ಸೆಕ್ಯೂರಿಟಿ ಮತ್ತು ಲಾಗಿಂಗ್ ಸಿಸ್ಟಮ್ ಏನಿದೆ ಇದನ್ನು ಮತ್ತಷ್ಟು ಅಪ್ಗ್ರೇಡ್ ಮಾಡುವಂಥದ್ದು. ಅಂದರೆ ಈ ರೀತಿಯಾಗಿ ಏನಂದರೆ ಸೇಮ್ IP ಅಡ್ರೆಸ್ಸಿಂದ 2-3 ಸಬ್ಮಿಟ್ ಮಾಡೋಕ್ಕಾಗದೇ ಇರೋವಂಥದ್ದು ಇರ್ಬೋದು, ಇಲ್ಲ ಸೇಮ್ ಡಿವೈಸಿಂದ 2-3 ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡೋಕ್ಕಾಗದೇ ಇರ್ಬೋದು. ಈ ರೀತಿಯಾಗಿ ಒಂದು ಸಿಸ್ಟಮನ್ನು ತರಬೇಕು. ಸೊ ಇದರಿಂದ ಏನಾಗುತ್ತೆ, ಈ ರೀತಿಯಾದ ಬಲ್ಕ್ ಆಗಿ ಡಿಲೀಷನ್ ಮಾಡುವಂಥದ್ದು ತಪ್ಪುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಸೊ ಈ ಒಂದು ಆರ್ಟಿಕಲ್ ಎಂಟೈರ್ಲಿ ವಿತ್ ರೆಸ್ಪೆಕ್ಟ್ ಟು ಮೀನ್ಸ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಕಡೆ ಸೊಸೈಟಿಯಲ್ಲಿ ಟಾಪಿಕಲ್ಲಿ ಈ ಒಂದು ಕ್ವೆಶನ್ ಇನ್ಕ್ಲೂಡ್ ಆಗ್ಬೋದು, ಇಲ್ಲ ಅಂತಂದರೆ ಸೋಷಿಯಲ್ ಜಸ್ಟಿಸಲ್ಲಿ ಇನ್ಕ್ಲೂಡ್ ಆಗ್ಬೋದು. ಯಾಕೆ ಅಂತಂದರೆ ಸೋಷಿಯಲ್ ಜಸ್ಟಿಸಲ್ಲಿ ಬಂದಾಗ ಎಲೆಕ್ಟೋರಲ್ ರೋಲ್ಸ್ ಯಾವ ರೀತಿಯಾಗಿ ಮಾರ್ಜಿನಲೈಸ್ ಸೆಕ್ಷನ್ ಲೈಕ್ ಬೀಟ್ ವಿಮೆನ್ ಆರ್ ಬೀಟ್ ಮೈನಾರಿಟೀಸ್ ಇವ್ರಿಗೆ ಯಾವ ರೀತಿಯಾಗಿ ಅಫೆಕ್ಟ್ ಆಗುತ್ತೆ, ಈ ರೀತಿಯಾದ ಒಂದು ಎಲೆಕ್ಟೋರಲ್ ರೋಲ್ಸ್ ಡಿಲೀಷನ್ ಯಾವ ರೀತಿಯಾಗಿ ಅದು ಅಫೆಕ್ಟ್ ಆಗುತ್ತೆ ಅನ್ನುವಂಥದ್ದು ಕುರಿತಾಗಿ ಕ್ವೆಶನನ್ನು ಕೇಳ್ಬೋದು. ಇನ್ನು ಅದು ಬಿಟ್ಟರೆ ಎಥಿಕ್ಸಲ್ಲೂ ಕೂಡ ಕ್ವೆಶನನ್ನು ಕೇಳ್ಬೋದು ವಿತ್ ರೆಸ್ಪೆಕ್ಟ್ ಟು ಎಲೆಕ್ಷನ್ ಕಮಿಷನ್ ಇರ್ಬೋದು, ಅಲ್ಲ ಅಕೌಂಟಬಿಲಿಟಿ ಏನಿದೆ, ಎಥಿಕಲ್ ಅಕೌಂಟಬಿಲಿಟಿ, ಅದರ ರಿಲೇಟಾಗಿ ಕ್ವೆಶನ್ಸನ್ನು ಕೇಳ್ಬೋದಾಗುತ್ತೆ. ಸೊ ಆ ಒಂದು ದೃಷ್ಟಿಯಿಂದ ನಾವು ಈ ಒಂದು ಆರ್ಟಿಕಲ್ನ ನೋಡಿದ್ದೀವಿ. ಈಗ ಮುಂದಿನ ಆರ್ಟಿಕಲ್ನ ನೋಡೋಣ. ಇಸ್ರೋ ಸೆಟ್ ಟು ಲಾಂಚ್ ಮೊಬೈಲ್ ಬ್ರಾಡ್ಬ್ಯಾಂಡ್ ಸ್ಯಾಟಲೈಟ್. ಸೊ ಈ ಒಂದು ಆರ್ಟಿಕಲಲ್ಲಿ ನಾವು ಇಸ್ರೋ ಲಾಂಚ್ ಮಾಡ್ತಾ ಇರುವಂತಹ ಒಂದು ಮೊಬೈಲ್ ಬ್ರಾಡ್ಬ್ಯಾಂಡ್ ಸ್ಯಾಟಲೈಟ್ ಏನಿದೆ ಇದರ ಕುರಿತಾಗಿ ನಾವು ಮಾತಾಡ್ತೀವಿ. ಸೊ ಮುಖ್ಯವಾಗಿ ಏನು ಅಂತಂದರೆ ಈ ಮಿಷನ್ ಏನಿದೆ ಇದನ್ನು ಡಿಸೆಂಬರ್ 24ನೇ ತಾರೀಕು ಲಾಂಚ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಸೊ ಇದರ ಲಾಂಚ್ ಡೇಟ್ ನಮಗೆ ಗೊತ್ತಾಯಿತು. ಈ ಒಂದು ಸ್ಯಾಟಲೈಟನ್ನು ಉಡಾವಣೆ ಮಾಡ್ತಾ ಇರೋದು LVM-3 ರಾಕೆಟ್ ಮುಖಾಂತರ. ಸೊ ಅದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಈ ಒಂದು ಮಿಷನ್ನ ಹೆಸರು ಬಂದು LVM-3 M6 ಮಿಷನ್ ಅನ್ನುವಂಥದ್ದು. ಸೊ ಇದು ಇದರ ಒಂದು ಹೆಸರಾಗಿದೆ. ತದನಂತರ ಏನು ಅಂದರೆ ಈ ಒಂದು ಮಿಷನ್ ಏನಿದೆ ಇದು ಇಸ್ರೋ ಅಮೇರಿಕಾದ AST ಸ್ಪೇಸ್ ಮೊಬೈಲ್ ಅನ್ನುವಂತಹ ಒಂದು ಕಂಪನಿ ಜೊತೆ ಮಾಡಿಕೊಂಡಿರುವಂತಹ ಕಮರ್ಷಿಯಲ್ ಅಗ್ರಿಮೆಂಟ್ ಅಥವಾ ಕಮರ್ಷಿಯಲ್ ಅರೇಂಜ್ಮೆಂಟ್ನ ಒಂದು ಭಾಗವಾಗಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಸೊ ಇಸ್ರೋ ಮತ್ತು AST ಸ್ಪೇಸ್ ಮೊಬೈಲ್ ಇದು USA ಬೇಸ್ಡ್ ಆಗಿರುವಂಥ ಒಂದು ಕಂಪನಿ. ಸೊ ಈ ಎರಡರ ಮಧ್ಯೆ ನಡೆದಂತಹ ಒಂದು ಒಪ್ಪಂದದ ಭಾಗವಾಗಿದೆ ಈ ಒಂದು LVM-3 M6 ಮಿಷನ್ ಅನ್ನುವಂಥದ್ದು. ಸೊ ಈ ಒಂದು ಮಿಷನ್ನ ಮೂಲಕ ಏನು ಮಾಡ್ತಾ ಇದ್ದಾರೆ ಅಂದರೆ ಬ್ಲೂಬರ್ಡ್ ಬ್ಲಾಕ್ 2 ಸ್ಯಾಟಲೈಟನ್ನು ಲಾಂಚ್ ಮಾಡ್ತಾ ಇದ್ದಾರೆ. ಓಕೆನಾ, ಬ್ಲೂಬರ್ಡ್ ಬ್ಲಾಕ್ 2 ಸ್ಯಾಟಲೈಟನ್ನು ಲಾಂಚ್ ಮಾಡ್ತಾ ಇರುವಂತಹದ್ದು. ಸೊ ಇದರಿಂದ ನಮಗೆ ಒಂದು ವಿಷಯ ಏನು ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ ಇಸ್ರೋ ಏನಿದೆ ಇಷ್ಟು ದಿನ ಏನು ಮಾಡ್ತಾ ಇತ್ತು, ಇಸ್ರೋಕ್ಕೆ ಒಂದು ರಿಸರ್ಚ್ ಬಾಡಿಯಾಗಿ ಇದ್ದಿದ್ದು ಈಗ ಗ್ಲೋಬಲ್ ಕಮರ್ಷಿಯಲ್ ಬಾಡಿಯಾಗಿ ಟರ್ನ್ ಆಗ್ತಾ ಇದೆ ಅನ್ನೋದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ನಾವು ಈ ಒಂದು ಮಿಷನ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ನೋಡೋಣ. ಸೊ ವೈ ದಿಸ್ ಮಿಷನ್ ಇಸ್ ಇಂಪಾರ್ಟೆಂಟ್? ಮೊದಲಿಗೆ ಏನು ಅಂತಂದರೆ ಇಟ್ ಪ್ರೊವೈಡ್ಸ್ ಡೈರೆಕ್ಟ್ ಟು ಸ್ಮಾರ್ಟ್ಫೋನ್ ಸೆಲ್ಯುಲಾರ್ ಬ್ರಾಡ್ಬ್ಯಾಂಡ್ ಅನ್ನುವಂಥದ್ದು. ಓಕೆನಾ, ಆ್ಯಂಡ್ ಇದನ್ನು ಲೋ ಅರ್ತ್ ಆರ್ಬಿಟಲ್ಲಿ ಪ್ಲೇಸ್ ಮಾಡಲಾಗ್ತದೆ. ಲೋ ಅರ್ತ್ ಆರ್ಬಿಟ್ ಅಂದರೆ ಅಪ್ರಾಕ್ಸಿಮೇಟ್ಲಿ 400 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿ ಇದನ್ನ ಪ್ಲೇಸ್ ಮಾಡ್ತಾ ಇರುವಂಥದ್ದು. ಆ್ಯಂಡ್ ಇಟ್ ಈಸ್ ಆಲ್ಸೋ ನೆಕ್ಸ್ಟ್ ಜೆನ್ ಕಮ್ಯುನಿಕೇಷನ್ ಸ್ಯಾಟಲೈಟ್ ಅನ್ನೋದು ನಾವು ಗೊತ್ತಿರಬೇಕು. ಸೊ ಕಮ್ಯುನಿಕೇಷನ್ ಸ್ಯಾಟಲೈಟ್ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ನಾವು? ಬ್ಲೂಬರ್ಡ್ ಬ್ಲಾಕ್ 2 ಸ್ಯಾಟಲೈಟ್ ಏನಿದೆ ಇದ್ರ ಬಗ್ಗೆ ನಾವು ಮಾತಾಡ್ತಾ ಇರುವಂಥದ್ದು. ಸೊ ಮತ್ತೆ ಇಲ್ಲಿ ನಾನು ಏನು ಹೇಳಿದೆ, ಡೈರೆಕ್ಟ್ ಟು ಸ್ಮಾರ್ಟ್ಫೋನ್ ಸೆಲ್ಯುಲಾರ್ ಬ್ರಾಡ್ಬ್ಯಾಂಡ್ ಅಂತ. ಇಲ್ಲಿ ಏನಾಗುತ್ತೆ ಅಂದರೆ ಹೈ ಸ್ಪೀಡ್ ಡೇಟಾನ ಡೈರೆಕ್ಟಾಗಿ ಸ್ಮಾರ್ಟ್ಫೋನ್ಗಳಿಗೆ ಅಂದರೆ ಥ್ರೂ ಸ್ಯಾಟಲೈಟ್ನ ಬಳಸಿ ನಾವು ಸ್ಮಾರ್ಟ್ಫೋನ್ಗಳಿಗೆ ಈ ಒಂದು ವೇಗವಾದ ಇಂಟರ್ನೆಟ್ನ ಸೌಲಭ್ಯನ ಒದಗಿಸೋದು ಇದರ ಒಂದು ಮುಖ್ಯ ಉದ್ದೇಶ ಆಗಿದೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ಬೇರೆ ಟವರ್ಗಳು ಬೇಡ, ಇಲ್ಲ ಬೇರೆ ಡಿವೈಸಸ್ಗಳು ಬೇಕಾಗಿಲ್ಲ. ಇವಾಗ ಏನಾಗ್ತಾ ಇದೆ ಅಂತಂದರೆ ಸ್ಯಾಟಲೈಟಿಂದ ಯಾವುದೋ ಒಂದು ನಿಯರ್ ಬೈ ಟವರ್ ಬಂದು ಟವರಿಂದ ನಮ್ಮ ಫೋನ್ಗೆ ಕನೆಕ್ಟ್ ಆಗ್ತಾ ಇರೋದು.
ಬಟ್ ಈ ಒಂದು ಸ್ಯಾಟಲೈಟ್ ಮುಖಾಂತರ ಏಮ್ ಅಂತಂದರೆ ಇದರ ಒಂದು ಉದ್ದೇಶ ಏನು ಅಂತಂದರೆ ಡೈರೆಕ್ಟಾಗಿ ಸ್ಯಾಟಲೈಟ್ ಟು ಫೋನ್ ಕನೆಕ್ಷನನ್ನು ಎನ್ಹ್ಯಾನ್ಸ್ ಮಾಡುವಂಥದ್ದು. ಸೊ ಹಾಗಾದರೆ ಇದರ ಗ್ಲೋಬಲ್ ಇಂಪ್ಯಾಕ್ಟ್ ಏನು ಅಂತ ನೋಡಿದ್ರೆ ಈಗ ಎಷ್ಟೊಂದು ಕಡೆ ಏನಾಗುತ್ತೆ ಅಂತಂದರೆ ಯೂಸರ್ಸ್ ವಿತ್ ಪುವರ್ ಅಥವಾ ನೋ ಮೊಬೈಲ್ ಕವರೇಜ್ ಈಗ ನಮಗೆ ನೆಟ್ವರ್ಕ್ ಇಲ್ಲ ಅಂತಂದರೆ ಇಂಟರ್ನೆಟ್ ವರ್ಕ್ ಆಗೋದಿಲ್ಲ, ಕರೆಕ್ಟಾ? ಸೊ ಹಾಗಾಗಿ ಅಂತಹ ಒಂದು ಪ್ರದೇಶಗಳಲ್ಲಿ ನಾವಿದ್ದರೆ ಈ ಒಂದು ಸ್ಯಾಟಲೈಟ್ ಬೇಸ್ಡ್ ಕಮ್ಯುನಿಕೇಷನನ್ನು ನಾವು ಯಾವಾಗ ಯೂಸ್ ಮಾಡ್ತೀವಿ ಅದರಿಂದ ಏನಾಗುತ್ತೆ ಅಂತಂದರೆ ವಿತೌಟ್ ಅಲ್ಲಿ ನೆಟ್ವರ್ಕ್ ಇಲ್ಲ ಅಂದರೂ ಕೂಡ ಇಂಟರ್ನೆಟ್ಟನ್ನು ನಾವು ಬಳಸ್ಬೋದಾಗುತ್ತೆ. ಸೊ ಎಲ್ಲೆಲ್ಲಿ ಪುವರ್ ಕವರೇಜ್ ಇರುತ್ತೆ, ಇಲ್ಲ ಮೊಬೈಲ್ ಕನೆಕ್ಟಿವಿಟಿ ಇರೋದಿಲ್ಲ ಅಂಥ ಕಡೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ, ಡಿಜಿಟಲ್ ಡಿವೈಡ್ ಏನಿದೆ ಎಸ್ಪೆಷಲಿ ಇನ್ ಇಂಡಿಯಾಲಿ ಇರುವಂತಹ ಅರ್ಬನ್ ರೂರಲ್ ಡಿಜಿಟಲ್ ಡಿವೈಡ್ ಏನಿದೆ ಅದನ್ನು ಕೂಡ ನಾವು ಇಲ್ಲಿ ಏನಂತೀವಿ ಕಡಿಮೆ ಮಾಡ್ಬೋದು ಅನ್ನೋದು ಒಂದು. ತದನಂತರ ನಮ್ಮ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೆ ಕೂಡ ಹೆಲ್ಪ್ ಆಗುತ್ತೆ. ಏಕೆಂದರೆ ಯೂಶಲಾಗಿ ಈಗ ಚಂಡಮಾರುತಗಳಿರ್ಬೋದು ಇಲ್ಲ ಹೆವಿ ಫ್ಲಡ್ ಆದಾಗ ಏನಾಗುತ್ತೆ, ಮೊಬೈಲ್ ಟವರ್ಗಳು ಬಿದ್ದೋಗೋದು ಇಲ್ಲ ಅದರ ಕನೆಕ್ಟಿವಿಟಿಯ ಒಂದು ಇಶ್ಯೂಸನ್ನು ನಾವು ಎದುರಿಸ್ತೀವಿ. ಬಟ್ ಈ ರೀತಿಯಾದ ಒಂದು ಸ್ಯಾಟಲೈಟ್ ಬೇಸ್ಡ್ ಇಂಟರ್ನೆಟ್ ಕನೆಕ್ಟಿವಿಟಿ ಇದ್ದಾಗ ಏನಾಗುತ್ತೆ, ಆ ಒಂದು ಎಮರ್ಜೆನ್ಸಿ ಏರಿಯಾ ಏನಿದೆ ಅಲ್ಲಿ ಡಿಸಾಸ್ಟರ್ ಹಿಟ್ ಏರಿಯಾ ಏನಿರುತ್ತೆ ಆ ಒಂದು ಏರಿಯಾಗೆ ಈಸಿಯಾಗಿ ಕನೆಕ್ಷನನ್ನು ಇಲ್ಲಿ ನಾವು ಅವೈಲಬಲ್ ಮಾಡ್ಕೋಬೋದು ಥ್ರೂ ದಿಸ್ ಸ್ಯಾಟಲೈಟ್. ಸೊ ಹಾಗಾಗಿ ಇದು ಕೂಡ ನಾವು ಲೈಕ್ ಈ ರೀತಿಯಾಗಿ ಕೂಡ ಇದು ಹೆಲ್ಪ್ ಆಗುತ್ತೆ, ಅಂದರೆ ಗ್ಲೋಬಲ್ ಕನೆಕ್ಟಿವಿಟಿ ಮೇಲೆ ಯಾವ ರೀತಿಯಾದ ಇಂಪ್ಯಾಕ್ಟನ್ನು ಬೀರುತ್ತೆ ಅನ್ನೋದ್ರ ಮೇಲೆ. ಮತ್ತು ನಾವು ಏನು ನೋಡಬೇಕು ಅಂದರೆ ಈಗ ಸ್ಟಾರ್ಲಿಂಕ್ ಆಲ್ರೆಡಿ ಈ ರೀತಿಯಾದ ಒಂದು ಏನಂತೀವಿ ಪ್ರಾಜೆಕ್ಟನ್ನು ಕೈಗೊಂಡಿದೆ, ಅಂದರೆ ಯೂಸಿಂಗ್ ಸ್ಯಾಟಲೈಟ್ಸ್ ಬ್ರಾಡ್ಬ್ಯಾಂಡನ್ನು ಕನೆಕ್ಟ್ ಮಾಡುವಂಥದ್ದು. ಬಟ್ ಏನು ಡಿಫ್ರೆನ್ಸ್ ಸ್ಟಾರ್ಲಿಂಕ್ಗೆ ಮತ್ತು ಈ ಬ್ಲೂಬರ್ಡ್ಗೆ ಏನು ಡಿಫ್ರೆನ್ಸ್ ಅಂತ ಅಂದರೆ ಇಲ್ಲಿ ಸ್ಟಾರ್ಲಿಂಕಲ್ಲಿ ಕೆಲವು ಡಿಶ್ಗಳನ್ನು ಯೂಸ್ ಮಾಡ್ತಾರೆ, ಈ ಏನು ಡಿಶಸ್ ಯೂಸ್ ಮಾಡ್ತಾರೆ ಅದು, ಇಲ್ಲ ಟವರನ್ನು ಯೂಸ್ ಮಾಡೋದಿರ್ಬೋದು, ಇದನ್ನು ಮಾಡ್ತಾರೆ. ಬಟ್ ಈಗ ಮಾಡ್ತಾ ಇರುವಂಥ ಈ ಬ್ಲೂಬರ್ಡ್ ಏನು ಇದೆ ಹೊಸದಾಗಿ, ಇದರಲ್ಲಿ ಯಾವುದೇ ರೀತಿಯಾದ ಡಿಶ್ಗಳಿರೋದಿಲ್ಲ, ಯಾವುದೇ ರೀತಿಯಾದ ಟವರ್ಗಳಿರೋದಿಲ್ಲ, ಆ್ಯಂಡ್ ಕೇವಲ ಒಂದು ಸ್ಮಾರ್ಟ್ ಫೋನ್ ಇದ್ದರೆ ಸಾಕು ಅನ್ನುವಂಥದ್ದು. ಸೊ ಹಾಗಾಗಿ ಇದರಿಂದ ನೋಡಿದಾಗ ನಾವೇನಾಗುತ್ತೆ, ಸ್ಟಾರ್ಲಿಂಕ್ಗಿಂತ ಬ್ಲೂಬರ್ಡ್ ಇಟ್ ಬಿಕಮ್ಸ್ ಡಿಫ್ರೆಂಟ್ ಅನ್ನುವಂಥದ್ದು. ಇನ್ನು ನಾವು ಇದು ಯಾಕೆ ಇಸ್ರೋಗೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾವು ನೋಡಬೇಕಾಗುತ್ತೆ. ಮೊದಲಿಗೆ ಏನು ಅಂತಂದರೆ ಈ ಒಂದು ಏನು ಇಸ್ರೋದ LVM-3 ರಾಕೆಟ್ ಏನಿದೆ ಇದರ ಕಮರ್ಷಿಯಲ್ ರಿಲಯಬಿಲಿಟಿ ಹೆಚ್ಚಾಗುತ್ತೆ. ಅಂದರೆ ಇದು ಈ ಒಂದು ಉಡಾವಣೆ ಏನಾದರೂ ಸಕ್ಸಸ್ಫುಲ್ ಆಯಿತು ಅಂತಂದರೆ LVMನ ಒಂದು ಕಮರ್ಷಿಯಲ್ ರಿಲಯಬಿಲಿಟಿ, ಅಂದರೆ ಕಮರ್ಷಿಯಲ್ ಸ್ಯಾಟಲೈಟ್ನ ಒಂದು ಲಾಂಚಸ್ಗೆ LVM ಮೇಲೆ ಏನು ನಿರ್ಭರ ಆಗ್ತೀವಿ ನಾವು, ದ್ಯಾಟ್ ಇನ್ಕ್ರೀಸಸ್. ಸೊ ಆ ರಿಲಯಬಿಲಿಟಿ ಹೆಚ್ಚಾಗುತ್ತೆ ಅನ್ನುವಂಥದ್ದು. ತದನಂತರ ಇಂಡಿಯಾಸ್ ಪೊಸಿಷನ್ ಇನ್ ಗ್ಲೋಬಲ್ ಲಾಂಚ್ ಸರ್ವಿಸಸ್ ವುಡ್ ಬಿ ಸ್ಟ್ರೆಂಥನ್ಡ್ ಆಬ್ವಿಯಸ್ ಆಗಿ. ತದನಂತರ ಏನಾಗುತ್ತೆ ಅಂದರೆ ಎನ್ಹಾನ್ಸಸ್ ಇಸ್ರೋಸ್ ಕ್ರೆಡಿಬಿಲಿಟಿ ಇನ್ ಹೈ ವ್ಯಾಲ್ಯೂ ಪ್ರೈವೇಟ್ ಸ್ಪೇಸ್ ಮಿಷನ್ಸಲ್ಲೂ ಕೂಡ ಇಸ್ರೋ ಒಂದು ಜಾಗತಿಕವಾಗಿ ಇರುವಂತಹ ಸ್ಥಾನ ಏನಿದೆ ಆ ಸ್ಥಾನದಲ್ಲಿ ಕೂಡ ನಾವು ಇಂಪ್ರೂವ್ಮೆಂಟನ್ನು ನೋಡ್ಬೋದು ಅನ್ನುವಂಥದ್ದು. ಆ್ಯಂಡ್ ಆಲ್ಸೋ ಇಂಡಿಯಾದ ನ್ಯೂ ಸ್ಪೇಸ್ ಮತ್ತು ಕಮರ್ಷಿಯಲೈಸೇಷನ್ ಸ್ಟ್ರಾಟಜಿ ಏನಿದೆ ಅದಕ್ಕೂ ಕೂಡ ಇದು ಹೊಂದಾಣಿಕೆ ಆಗುತ್ತೆ. ಸೊ ಹಾಗಾಗಿ ಇದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು, ಅಂದರೆ ವಿತ್ ರೆಸ್ಪೆಕ್ಟ್ ಟು ಲೈಕ್ ಇಸ್ರೋಗೆ ಯಾಕೆ ಈ ಒಂದು ಉಡಾವಣೆ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು. ಮತ್ತು ನಾವು ಈ AST ಸ್ಪೇಸ್ ಮೊಬೈಲ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಬೇಕು. ಈ ಒಂದು AST ಸ್ಪೇಸ್ ಮೊಬೈಲ್ ಏನಿದೆ ಇದು ಆಲ್ರೆಡಿ ಬ್ಲೂಬರ್ಡ್ 1 ಸ್ಯಾಟಲೈಟ್ ಅನ್ನೋದನ್ನ ಸೆಪ್ಟೆಂಬರ್ 2024 ಈಗಾಗಲೇ ಲಾಂಚ್ ಮಾಡಿದೆ. ಇದು ಈಗ US ಅಲ್ಲಿ ಬೇರೆ ಒಂದು ಇಂಟರ್ನೆಟ್ ಕವರೇಜ್ನ US ಅಲ್ಲಿ ಮಾತ್ರ ನೀಡ್ತಾ ಇದೆ. ಆ್ಯಂಡ್ ಆಲ್ಸೋ 50+ ಆಪರೇಟರ್ಸ್ ಜೊತೆಗೆ ಪಾರ್ಟ್ನರ್ಶಿಪ್ಪನ್ನು ಕೂಡ ಹೊಂದಿದೆ. ಸೊ ಇದರಿಂದ ಏನು ಮಾಡ್ತಾಯಿದೆ, ಈ ಒಂದು ಸ್ಪೇಸ್ ಮೊಬೈಲು ಕೇವಲ US ಅಲ್ಲೇ ಡಾಮಿನೆಂಟ್ ಪ್ಲೇಯರ್ ಆಗಲ್ಲ, ಗ್ಲೋಬಲ್ ಆಗಿ ನಾವು ಬೆಳಿಬೇಕು ಅನ್ನೋ ಒಂದು ದೃಷ್ಟಿಯಿಂದ ಈ ಒಂದು ಬ್ಲೂಬರ್ಡ್ ಸ್ಯಾಟಲೈಟನ್ನು ಲಾಂಚ್ ಮಾಡ್ತಾ ಇದೆ. ಸೊ ಈಗ ಯಾವುದೇ ಒಂದು ಹೊಸದಾದ ಟೆಕ್ನಾಲಜಿ ಬರ್ತಾ ಇದೆ ಅಂತಂದರೆ ಎಸ್ ದೇರ್ ಆರ್ ಸಮ್ ಚಾಲೆಂಜಸ್, ದೇರ್ ವಿಲ್ ಬಿ ಸಮ್ ಚಾಲೆಂಜಸ್, ದೇರ್ ವಿಲ್ ಬಿ ಸಮ್ ಕನ್ಸರ್ನ್ಸ್. ಸೊ ಆ ರೀತಿಯಾಗಿ ನಾವು ನೋಡಿದಾಗ ಏನಾಗುತ್ತೆ, ಕನ್ಸರ್ನ್ಸ್ ಅಥವಾ ಚಾಲೆಂಜಸ್ ಏನಂದರೆ ಮೊದಲಿಗೆ ಸ್ಪೆಕ್ಟ್ರಮ್ ರೆಗ್ಯುಲೇಷನ್ ಯಾವ ರೀತಿಯಾಗಿ ಆಗುತ್ತೆ ಅನ್ನೋದು ಇಲ್ಲಿ ಕ್ವೆಶನ್. ಇವಾಗ ಯಾವುದೇ ಒಂದು ಇಂಟರ್ನೆಟ್ ಇದಿದೆ ಅಂದರೆ ಕಂಪನಿ ಇದೆ ಅಂದರೆ ಅವರು ಇಂತಿಷ್ಟು ಸ್ಪೆಕ್ಟ್ರಮ್ನ ಲೈಕ್ ಏನು ಮಾಡ್ತಾರೆ ಅಂತಂದರೆ ಯೂಶಲಾಗಿ ಅದು ಆಕ್ಷನ್ ಮಾಡ್ತಾರೆ ಸ್ಪೆಕ್ಟ್ರಮ್ನ. ಸೊ ಸ್ಪೆಕ್ಟ್ರಮ್ ಆಕ್ಷನ್ ಮಾಡಿದಾಗ ಒಂದು ಫ್ರೀಕ್ವೆನ್ಸಿಯನ್ನು ಕೊಟ್ಟು ಆ ಫ್ರೀಕ್ವೆನ್ಸಿಯನ್ನು ಮಾತ್ರ ಒಂದು ಕಂಪನಿ ಯೂಸ್ ಮಾಡ್ಬೋದು. ಸೊ ಈ ರೀತಿಯಾಗಿ ಲೈಕ್ ಸ್ಯಾಟಲೈಟ್ ಬೇಸ್ಡ್ ಆದಾಗ ಯಾವ ರೀತಿಯಾಗಿ ಸ್ಪೆಕ್ಟ್ರಮ್ ರೆಗ್ಯುಲೇಷನ್ ಮಾಡ್ತಾರೆ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ತದನಂತರ ಸೈಬರ್ ಸೆಕ್ಯೂರಿಟಿ ಇಶ್ಯೂ, ಬಿಕಾಸ್ ಬೇಸ್ಡ್ ಆನ್ ಸ್ಯಾಟಲೈಟ್ ಈಸಿಯಾಗಿ ಹ್ಯಾಕಬಲ್. ಸೊ ಅದೊಂದು. ತದನಂತರ ಏನು ಅಂದರೆ ಸ್ಪೇಸ್ ಡೆಬ್ರೀಸನ್ನು ಯಾವ ರೀತಿಯಾಗಿ ಮ್ಯಾನೇಜ್ ಮಾಡೋದು ಅಂತ. ಈಗ ಸ್ಯಾಟಲೈಟ್ಸ್ನ ನಾವು ಹೆಚ್ಚಾಗಿ ಕಳಿಸಿದಷ್ಟು ಅದು ಆಫ್ಟರ್ ದರ್ ಆಪರೇಷನ್ ಪೀರಿಯಡ್ ಅವು ಅಲ್ಲೇ ಲೋ ಅರ್ತ್ ಆರ್ಬಿಟಲ್ಲೇ ಇರ್ತವೆ. ಆ್ಯಂಡ್ ಆಲ್ಸೋ ಇದರಿಂದ ಏನಾಗುತ್ತೆ ಅಂದರೆ ಸ್ಪೇಸ್ ಡೆಬ್ರಿ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಅದನ್ನು ಯಾವ ರೀತಿಯಾಗಿ ನಾವು ಅಡ್ರೆಸ್ ಮಾಡ್ತೀವಿ ಅನ್ನೋದು ಕೂಡ ಇಲ್ಲಿ ಒಂದು ಚಾಲೆಂಜ್ ಅಥವಾ ಕನ್ಸರ್ನ್ ಅಂತ ಹೇಳ್ಬೋದು.
ಒಟ್ಟಾರೆಯಾಗಿ ನಾವು ನೋಡಿದ್ರೆ ಈ ಒಂದು ಬ್ಲೂಬರ್ಡ್ ಸ್ಯಾಟಲೈಟ್ ಏನಿದೆ ಫ್ಯೂಚರಲ್ಲಿ ಯಾವ ರೀತಿಯಾಗಿ ಗ್ಲೋಬಲ್ ಇಂಟರ್ನೆಟ್ ಕನೆಕ್ಟಿವಿಟಿ ಬೆಳಿಬೋದು ಅನ್ನೋದನ್ನು ತೋರಿಸ್ತಾ ಇದೆ. ಬಟ್ ಅಟ್ ದ ಸೇಮ್ ಟೈಮ್ ಈ ಒಂದು ಚಾಲೆಂಜಸನ್ನು ಕೂಡ ಅಡ್ರೆಸ್ ಮಾಡಬೇಕಾಗುತ್ತೆ. ಸೊ ಇಷ್ಟು ಈ ಒಂದು ಆರ್ಟಿಕಲಲ್ಲಿ ಸಿಗ್ತಾರೋ ಇನ್ಫಾರ್ಮೇಷನ್. ಮುಂದಿನ ಆರ್ಟಿಕಲ್ನ ನೋಡೋಣ. ಚಿಲ್ಲೈ ಕಾಲನ್ ಬಿಗಿನ್ಸ್ ವಿತ್ ಸೀಸನ್ಸ್ ಫಸ್ಟ್ ಸ್ನೋಫಾಲ್ ಬ್ರೇಕಿಂಗ್ ಕಾಶ್ಮೀರ್ಸ್ ಡ್ರೈ ಸ್ಪೆಲ್. ಸೊ ಇದು ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಚಿಲ್ಲೈ ಕಾಲನ್ ಏನಿದೆ ನಮ್ಮ ಜಿಯೋಗ್ರಫಿಯಲ್ಲಿ ನಾವು ಇದನ್ನು ಓದಿರ್ತೀವಿ. ಸೊ ಹಾಗಾಗಿ ವಿತ್ ರೆಸ್ಪೆಕ್ಟ್ ಟು ಜಿಯೋಗ್ರಫಿ ನೋಡಿದಾಗ ನಮಗೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಚಿಲ್ಲೈ ಕಾಲನ್ ಅನ್ನುವಂಥದ್ದು ಏನು ಅಂತ ನಾವು ಮೊದಲಿಗೆ ನೋಡೋಣ. ಆ್ಯಂಡ್ ಯಾವ ರೀತಿಯಾಗಿ ಇದು ಇಂಪ್ಯಾಕ್ಟ್ ಮಾಡುತ್ತೆ, ಯಾವ ರೀತಿಯಾಗಿ ಅಂದರೆ ಎಲ್ಲಿ ಒಂದು ಚಿಲ್ಲೈ ಕಾಲನ್ ಬರುತ್ತೆ, ಒಂದು ತದನಂತರ ಯಾವ ರೀತಿಯಾಗಿ ಇದು ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದ್ರ ಕೂಡ ಇನ್ಫಾರ್ಮೇಷನ್ ನಾವು ತಿಳ್ಕೊಬೇಕು. ಸೊ ಮೊದಲಿಗೆ ಚಿಲ್ಲೈ ಕಾಲನ್ ಅಂದರೆ ಏನು? ಚಿಲ್ಲೈ ಕಾಲನ್ ಅಂತಂದರೆ ಕಾಶ್ಮೀರ್ನಲ್ಲಿ 40 ದಿನಗಳ ಕಾಲ ಹೆವಿ ಕೋಲ್ಡ್ ಇರುತ್ತೆ. ಅಂದರೆ ಎಕ್ಸ್ಟ್ರೀಮ್ಲಿ ಕೋಲ್ಡ್ ಇರುವಂತಹ ಕಠಿಣವಾದ ಚಳಿಗಾಲದ ಅವಧಿ 40 ದಿನಗಳ ಕಾಲ ಇರುವಂತಹ ಒಂದು ಎಕ್ಸ್ಟ್ರೀಮ್ ಕೋಲ್ಡ್ ಏನಿದೆ, ಎಕ್ಸ್ಟ್ರೀಮ್ ಅಥವಾ ಹಾರ್ಶ್ ವಿಂಟರ್ ಅಂತ ಏನು ಕರಿತೀವಿ, ಆ ಒಂದು ಪೀರಿಯಡನ್ನು ಚಿಲ್ಲೈ ಕಾಲನ್ ಅಂತ ಕರಿತೀವಿ. ಸೊ ಇದು ಯೂಶಲ್ ಆಗಿ ಯಾವಾಗ ನಡೆಯುತ್ತೆ ಅಂತಂದರೆ ಆಲ್ಮೋಸ್ಟ್ ಮಿಡ್ ಡಿಸೆಂಬರಿಂದ ಜಾನ್ ಎಂಡ್ವರೆಗೂ ಈ ಒಂದು ಪೀರಿಯಡನ್ನು ನಾವು ಚಿಲ್ಲೈ ಕಾಲನ್ ಅಂತ ಕರಿತೀವಿ. ಆ್ಯಂಡ್ ಇಟ್ ಹ್ಯಾಸ್ ಸ್ಟಾರ್ಟೆಡ್ ಇನ್ ಲೈಕ್ ಈ ಇಯರ್ ನೋಡಿದಾಗ ನಾವು December 21 ಇದು ಸ್ಟಾರ್ಟ್ ಆಗಿದೆ ಅನ್ನುವಂಥದ್ದು. ಸೊ ಈ ಒಂದು ಅವಧಿಯಲ್ಲಿ ಏನಾಗುತ್ತೆ ಅಂತಂದರೆ ಟೆಂಪರೇಚರ್ ಏನಿದೆ, ಟೆಂಪರೇಚರ್ ತುಂಬಾ ಕಡಿಮೆ ಆಗುತ್ತೆ. ಇಟ್ ಕ್ಯಾನ್ ಗೋ ಲೈಕ್ ಮೈನಸ್ಸಲ್ಲಿ ತುಂಬಾ ಹೆಚ್ಚಾಗಿ ಹೋಗ್ತಾ ಇರುತ್ತೆ. ಸೊ ಟೆಂಪರೇಚರ್ ರೆಡ್ಯೂಸ್ ಆಗೋದು ಒಂದು. ತದನಂತರ ಏನು ಅಂತಂದರೆ ಈ ಒಂದು ಲೇಕ್ಸ್ಗಳು ಏನಿರ್ತವೆ, ಆ ಲೇಕ್ಸ್ಗಳು ಅಥವಾ ಸರೋವರಗಳು ಇರ್ಬೋದು, ಇಲ್ಲ ನದಿಗಳು ಏನಿರ್ತವೆ, ಇವೆಲ್ಲನೂ ಫ್ರೀಸ್ ಆಗಿ ಐಸ್ ಆಗಿ ಹೋಗ್ತವೆ, ಕಂಪ್ಲೀಟಾಗಿ ಐಸ್ ಆಗುತ್ತೆ ಒಂದು. ಮತ್ತು ಇನ್ನೊಂದು ಏನು ಅಂತಂದರೆ ಸ್ನೋಫಾಲ್ ಹೆಚ್ಚಾಗುತ್ತೆ. ಇಂಥ ಟೈಮಲ್ಲೇ ನಾವು ಕಾಶ್ಮೀರಲ್ಲಿ ಸ್ನೋಫಾಲನ್ನು ಎಕ್ಸ್ಪೀರಿಯನ್ಸ್ ಮಾಡುವಂಥದ್ದು. ಸೊ ಇದಿಷ್ಟು ನಮಗೆ ಬೇಸಿಕ್ ಇನ್ಫಾರ್ಮೇಷನ್. ಹಾಗಾದರೆ ಎಲ್ಲಿ ಈ ಒಂದು ಚಿಲ್ಲೈ ಕಾಲನ್ನ ನಾವು ನೋಡ್ಬೋದಾಗುತ್ತೆ ಅಂತಾರೆ. ಒಂದು ಅಪ್ಪರ್ ರೀಚಸ್ ಆಫ್ ಕಾಶ್ಮೀರ್, ಗುಲ್ಮಾರ್ಗ್ ಮತ್ತು ಸೋನಾಮಾರ್ಗಲ್ಲಿ ನೋಡ್ತೀವಿ, ಮತ್ತು ರಸ್ದಾನ್ ಪಾಸ್ ಮತ್ತು ಕುಪ್ವಾರ ಕರ್ನಾ ರೀಜನಲ್ಲಿ ನಾವು ನೋಡ್ತೀವಿ. ಸೊ ಇದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ, ಯಾವ ರೀಜನ್ ಅಂತ. ಸೊ ಇಟ್ ಈಸ್ ಆಲ್ಮೋಸ್ಟ್ ಇನ್ ಕಾಶ್ಮೀರಲ್ಲೇನೆ ನಾವು ನೋಡೋದು, ಜಮ್ಮು ಕಾಶ್ಮೀರಲ್ಲಿ ನಾವು ನೋಡುವಂಥದ್ದು. ಸೊ ಈ 3 ರೀಜನಲ್ಲಿ ನಾವು ಎಸ್ಪೆಷಲಿಯಾಗಿ ಈ ಚಿಲ್ಲೈ ಕಾಲನನ್ನು ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಈಗ ನೆಕ್ಸ್ಟ್ ಇದರ ಇಂಪ್ಯಾಕ್ಟನ್ನು ನಾವು ನೋಡೋಣ. ಸೊ ಇಂಪ್ಯಾಕ್ಟ್ ಏನು? ಆಲ್ಮೋಸ್ಟ್ ಸ್ನೋಫಾಲ್ ಮತ್ತು ರೈನ್ಫಾಲ್ ಸ್ನೋಫಾಲ್ ಬರುತ್ತೆ ಇಲ್ಲಿ. ರೈನ್ಫಾಲ್ ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ಸ್ನೋಯಿಂಗ್ ಸ್ಟಾರ್ಟ್ ಆಗುತ್ತೆ, ಸ್ನೋಫಾಲ್ ಸ್ಟಾರ್ಟ್ ಆಗುತ್ತೆ. ತದನಂತರ ಆಬ್ವಿಯಸ್ಸಾಗಿ ಸ್ನೋಫಾಲ್ ಆಯಿತು ಅಂದರೆ ರೋಡ್ಸ್ಗಳು ಕ್ಲೋಸ್ ಆಗುತ್ತೆ. ತದನಂತರ ಏನು ಅಂತಂದರೆ ಟೂರಿಸಮ್ ಮತ್ತು ಟ್ರಾವೆಲ್ ಕೂಡ ಟೂರಿಸಮ್ ಬೂಸ್ಟ್ ಆಗುತ್ತೆ. ಯಾಕೆಂದರೆ ಈ ಟೈಮಲ್ಲಿ ಸ್ನೋಫಾಲನ್ನು ನೋಡೋದಕ್ಕೆ ಹಲವಾರು ಜನ ಹೋಗ್ತಾರೆ. ಬಟ್ ಪ್ರಾಬ್ಲಮ್ ಏನು ಅಂತಂದರೆ ಅಲ್ಲಿ ಓಡಾಡೋದಕ್ಕೆ ಸ್ನೋಫಾಲ್ ಹೆಚ್ಚಾಗಿರುವಂಥ ಕಾರಣ ದಾರಿಗಳು ಮುಚ್ಚೋಗ್ತವೆ, ಇಲ್ಲಾಂದರೆ ಅವಲಾಂಶಗಳಾಗುವಂಥದ್ದು ಇದೆಲ್ಲ ಹೆಚ್ಚಾಗುತ್ತೆ. ಸೊ ಹಾಗಾಗಿ ಟೂರಿಸಮ್ ಬೂಸ್ಟ್ ಆಗುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಟ್ರಾವೆಲ್ ಡಿಸ್ಟ್ರಪ್ಷನ್ಸನ್ನು ಕೂಡ ನಾವು ನೋಡ್ಬೋದು. ಹಾಗಾದರೆ ಈ ಒಂದು ಚಿಲ್ಲೈ ಕಾಲನ್ ಬರೋದಕ್ಕೆ ರೀಸನ್ಸ್ ಏನು ಅಂತ ನಾವು ನೋಡಬೇಕಾಗುತ್ತೆ. ಏನಕ್ಕೆ ಇಷ್ಟು ಹಾರ್ಶ್ ಆಗಿರುವಂಥ ವಿಂಟರನ್ನು ಜಮ್ಮು ಕಾಶ್ಮೀರ್ ಎಕ್ಸ್ಪೀರಿಯನ್ಸ್ ಮಾಡುತ್ತೆ ಅಂತಾರೆ. ಮೊದಲಿಗೆ ವೆಸ್ಟರ್ನ್ ಡಿಸ್ಟರ್ಬೆನ್ಸಸ್ ಏನಿದೆ, ಈ ವೆಸ್ಟರ್ನ್ ಡಿಸ್ಟರ್ಬೆನ್ಸಸ್ಸಿಂದ ಓಕೆನಾ. ಸೊ ಇದರಿಂದ ಏನಾಗುತ್ತೆ ಅಂದರೆ ರೈನ್ಫಾಲ್ ಪ್ಲಸ್ ಸ್ನೋಫಾಲ್ ಎರಡೂ ಒಟ್ಟಿಗೆ ಆಗುತ್ತೆ ಅನ್ನುವಂಥದ್ದು. ಏನು ಈ ವೆಸ್ಟರ್ನ್ ಡಿಸ್ಟರ್ಬೆನ್ಸಸ್ ಏನು? ಮೆಡಿಟೇರಿಯನ್ ರೀಜನಿಂದ ಬರುವಂಥ ಒಂದು ಗಾಳಿ ಏನಿದೆ, ಆ ಗಾಳಿ ಅದೇನು ಮಾಡುತ್ತೆ ಅಂತಂದರೆ ಮಾಯ್ಶ್ಚರನ್ನ ಪಿಕ್ ಮಾಡ್ಕೊಂಡು ಬರುತ್ತೆ. ಮೆಡಿಟೇರಿಯನ್ ಸಿಯಲ್ಲಿರ್ಬೋದು, ಇಲ್ಲಾಂದರೆ ಕ್ಯಾಸ್ಪಿಯನ್ ಸಿ, ಇಲ್ಲಿಂದ ಎಲ್ಲ ಮಾಯ್ಶ್ಚರ್ನ ಪಿಕ್ ಮಾಡ್ಕೊಂಡು ಬಂದು ಇಲ್ಲಿ ಹಿಮಾಲಯಾಸ್ ಇರುವಂಥ ಕಾರಣ ಏನಾಗುತ್ತೆ, ಇಲ್ಲಿ ಡಂಪ್ ಮಾಡುತ್ತೆ. ಸೊ ಇದೇ ಮುಖ್ಯವಾದ ರೀಸನ್ ಅಲ್ಲಿ ಸ್ನೋಫಾಲ್ ಪ್ಲಸ್ ರೈನ್ಫಾಲ್ ಎರಡೂ ಆಗೋದಕ್ಕೆ ಕಾರಣ. ಅದು ಎಸ್ಪೆಷಲಿ ಈ ವಿಂಟರ್ ಟೈಮಲ್ಲಿ ಮಳೆ ಆಗ್ತಾಯಿದೆ ಇಲ್ಲ ಸ್ನೋಫಾಲ್ ಆಗ್ತಾಯಿದೆ ಅಂದರೆ ದಟ್ ಈಸ್ ಮೇನ್ಲಿ ಬಿಕಾಸ್ ಆಫ್ ವೆಸ್ಟರ್ನ್ ಡಿಸ್ಟರ್ಬೆನ್ಸಸ್ ಅಂತ ಮೆಟೀರಿಯಲಾಜಿಕಲ್ ಏಜೆನ್ಸಿ ಏನಿದೆ ಇದು ಹೇಳಿರುವಂಥದ್ದು. ತದನಂತರ ಈಗಾಗಲೇ ನಾನು ಹೇಳಿರೋ ಥರ ಇಂಪ್ಯಾಕ್ಟ್ಸನ್ನು ನಾವು ನೋಡಿದ್ದೀವಿ. ನಂತರ ಏನು ಗೊತ್ತಿರಬೇಕು ಅಂತಲೇ ಇದರಿಂದ ಲೈಕ್ ಡಿಸಾಸ್ಟರ್ ಏನಾದ್ರು ಆಯಿತು ಅಂತಲೇ, ಈಗ ಅವಲಾಂಶಗಳಿರ್ಬೋದು, ಲ್ಯಾಂಡ್ಸ್ಲೈಡ್ಸ್ ಇರ್ಬೋದು, ಈ ರೀತಿಯಾಗಿ ಏನಾದ್ರು ಆಯಿತು ಅಂದರೆ ಏನು ಮಾಡಬೇಕು, ಅಡ್ಮಿನಿಸ್ಟ್ರೇಟಿವ್ ಮೆಷರ್ಸ್ ಏನು ತೊಗೋಬೇಕು ಅಂದರೆ ಒಂದು ಟೈಮ್ ಟು ಟೈಮ್ ರೋಡ್ ಕ್ಲಿಯರೆನ್ಸನ್ನು ಮಾಡ್ತಾ ಇರಬೇಕು. ರೋಡಲ್ಲಿ ಕಟ್ಟಿರುವಂಥ ಹಿಮ ಏನಿರುತ್ತೆ ಅದನ್ನು ಕ್ಲೀನ್ ಮಾಡ್ತಾ ಇರೋದಿರ್ಬೋದು, ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಇರ್ಬೋದು. ತದನಂತರ ಏನು ಅಂತಂದರೆ ಮುನ್ನೆಚ್ಚರಿಕೆ ಕ್ರಮಗಳು, ಏನಾದ್ರು ಎಕ್ಸ್ಟ್ರೀಮ್ ವೆದರ್ ಚೇಂಜಸ್ ಆಗುವಂಥ ಸಾಧ್ಯತೆಗಳಿದೆ ಅಂತಂದರೆ ಅದಕ್ಕೆ ಏನೇನು ಬೇಕು ವಿತ್ ರೆಸ್ಪೆಕ್ಟ್ ಟು ಪಬ್ಲಿಕ್ ಸೇಫ್ಟಿ ಆ ಒಂದು ಸ್ಟೆಪ್ಸನ್ನು ತಗೊಳ್ಳುವಂಥದ್ದು. ಆ್ಯಂಡ್ ಯಾಕೆ ಇದು ಚಿಲ್ಲೈ ಕಾಲನ್ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಇದು ಪೀಕ್ ವಿಂಟರ್ ಇನ್ ಕಾಶ್ಮೀರ್. ಇದರಿಂದ ಟೂರಿಸಮ್ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ. ಯಾವಾಗ ಟೂರಿಸಮ್ ಹೆಚ್ಚಾಗುತ್ತೆ ಅಲ್ಲಿ ರೆವೆನ್ಯೂ ಹೆಚ್ಚಾಗುತ್ತೆ. ರೆವೆನ್ಯೂ ಹೆಚ್ಚಾದರೆ ಇಟ್ ಬಿಕಮ್ಸ್ ಗುಡ್ ಫಾರ್ ಸ್ಟೇಟ್ ಡೆವಲಪ್ಮೆಂಟ್ಗೆ.
ಆಲ್ಸೋ ಅಟ್ ದ ಸೇಮ್ ಟೈಮ್ ಡೈಲಿ ಲೈಫ್ ಡಿಸ್ಟರ್ಬ್ ಆಗುತ್ತೆ, ವಾಟರ್ ಸೆಕ್ಯೂರಿಟಿ ಇಶ್ಯೂಸ್ ಇದೆಲ್ಲ ನಾವು ನೋಡ್ತಾ ಇರ್ತೀವಿ. ಆ್ಯಂಡ್ ದಿಸ್ ಆರ್ಟಿಕಲ್ ಇಸ್ ಎಂಟೈರ್ಲಿ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಚಿಲ್ಲೈ ಕಾಲನ್ ಏನಿದೆ ಇದ್ರ ಬಗ್ಗೆ, ಅಂದರೆ ಬೇಸಿಕಲಿ ಇದು ಏನು, ವಾಟ್, ವೇರ್ ಆ್ಯಂಡ್ ಇದರ ಇಂಪ್ಯಾಕ್ಟ್ ಏನು ಅನ್ನೋದು ಅಷ್ಟೇ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಈಗ ಮುಂದಿನ ಆರ್ಟಿಕಲ್ನ ನೋಡೋಣ. ಕಂಟ್ರಿ ನಂಬರ್ 1 ಆನ್ ಡೋಪಿಂಗ್ ಲಿಸ್ಟ್ ಮಸ್ಟ್ ಕ್ಲೀನ್ ಅಪ್. ಸೊ ಇತ್ತೀಚೆಗೆ ವರ್ಲ್ಡ್ ಆ್ಯಂಟಿ ಡೋಪಿಂಗ್ ಏಜೆನ್ಸಿ ಏನಿದೆ ತನ್ನ ಒಂದು ಗ್ಲೋಬಲ್ ಲಿಸ್ಟ್ ಆಫ್ ಅಫೆಂಡರ್ಸನ್ನು ರಿಲೀಸ್ ಮಾಡಿದೆ. ಸೊ ಆ ಒಂದು ಲಿಸ್ಟಲ್ಲಿ ನೋಡಿದಾಗ ಭಾರತ ಮೊದಲನೇ ಸ್ಥಾನದಲ್ಲಿದೆ. ಅಂದರೆ ಭಾರತ ಏನು ಡೋಪಿಂಗ್ ವಿರುದ್ಧ ಡೋಪಿಂಗ್ ಪ್ರಕರಣಗಳು ಏನಾಗ್ತಾ ಇದೆ ಭಾರತದಲ್ಲಿ, ಅದು ಜಾಗತಿಕವಾಗಿ ನೋಡಿದಾಗ ಇಟ್ ಈಸ್ ಲೈಕ್ ಹ್ಯೂಜ್ ಅಂತ. ಅಂದರೆ ನಂಬರ್ 1 ಸ್ಥಾನದಲ್ಲಿದೆ ಅಂತಂದರೆ ಆಲ್ಮೋಸ್ಟ್ 260 2024 ನೋಡಿದಾಗ 260 ಕೇಸಸ್ಗಳನ್ನು ನಾವು ಕಂಡಿದ್ದಾರೆ. ಅಂದರೆ ಈ ಒಂದು ಡೋಪಿಂಗ್ ಕೇಸಸನ್ನು ಭಾರತದಲ್ಲಿ ನೋಡಲಾಗಿದೆ ಅನ್ನೋದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೊಬೇಕು. ಸೊ ಇದನ್ನ ನಾವು ಕೇವಲ ಒಂದು ಸ್ಪೋರ್ಟ್ಸ್ ಇಶ್ಯೂ ಆಗಿ ನೋಡೋದಲ್ಲ, ಬದಲಿಗೆ ನಮ್ಮ ಒಂದು ಅಡ್ಮಿನಿಸ್ಟ್ರೇಟಿವ್ ಮೆಕ್ಯಾನಿಸಮ್ ಇರ್ಬೋದು, ನಮ್ಮ ಒಂದು ಎಥಿಕಲ್ ಕನ್ಸಿಡರೇಷನ್ ಇರ್ಬೋದು, ಮತ್ತು ಗವರ್ನೆನ್ಸ್ ಇಶ್ಯೂ ಇರ್ಬೋದು, ಇದೆಲ್ಲದರ ಜೊತೆಗೆ ಭಾರತದ ಒಂದು ಗ್ಲೋಬಲ್ ಕ್ರೆಡಿಬಿಲಿಟಿ ಏನಿದೆ, ಭಾರತದ ಒಂದು ವಿಶ್ವಾಸಾರ್ಹತೆ ಏನಿದೆ, ಇದು ಕೂಡ ಇಲ್ಲಿ ಕ್ವೆಶನ್ ಆಗುತ್ತೆ ಅನ್ನೋದನ್ನು ನಾವು ಈ ಒಂದು ಆರ್ಟಿಕಲ್ನಲ್ಲಿ ನಾವು ನೋಡ್ತೀವಿ. ಸೊ ಮೊದಲಿಗೆ ಇಶ್ಯೂ ಏನು ಅಂತ ನಾವು ನೋಡೋಣ. ಭಾರತ ನಿರಂತರವಾಗಿ 3ನೇ ವರ್ಷ ಫಾರ್ ದ 3rd ಟೈಮ್ ಇಂಡಿಯಾ ಇಸ್ ಅಟ್ ನಂಬರ್ 1 ಪೊಸಿಷನ್. ಆ್ಯಂಡ್ ಇಲ್ಲಿ ನಮಗೆ ಪ್ರಾಬ್ಲಮ್ ಏನಂತಂದರೆ, ಈಗ ನಾವು ಚೈನಾ ಇಲ್ಲ ಫ್ರಾನ್ಸ್, ಜರ್ಮನಿ ಈ ಎಲ್ಲ ದೇಶಗಳಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಡೋಪಿಂಗ್ ಪ್ರಕರಣವನ್ನು ಭಾರತದಲ್ಲಿ ನೋಡ್ತಾ ಇದ್ದೀವಿ ಅಂತ ಒಂದು ನೋಡೋಣ. ಇಲ್ಲಿ ನೋಡಿದ್ರೆ 4.5% ಅಷ್ಟು ರೇಟು ಪಾಸಿಟಿವ್, ಲೈಕ್ ಇಂಡಿಯಾದಲ್ಲಿ 4.5% ಪಾಸಿಟಿವ್ ರೇಟನ್ನು ನೋಡಿದ್ರೆ, ಅದೇ ಚೈನಾದಲ್ಲಿ ಇಟ್ ಈಸ್ ಓನ್ಲಿ 0.7%. ಸೊ ಈ ಡೇಟಾ ಕಂಪ್ಯಾರಿಸನ್ ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ವೈಲ್ ರೈಟಿಂಗ್ ಆನ್ಸರ್ಸಲ್ಲಿ ನಾವು ಈ ರೀತಿಯಾದ ಒಂದು ಡೇಟಾನ ಕೋಟ್ ಮಾಡಿದಾಗ ನಮ್ಮ ಆನ್ಸರ್ ಕ್ರೆಡಿಬಿಲಿಟಿ ಹೆಚ್ಚಾಗುತ್ತೆ ಅನ್ನುವಂಥದ್ದು. ಮತ್ತೆ ಇನ್ನೊಂದು ಏನು ಅಂದರೆ, ಹೈ ನಂಬರ್ ಆಫ್ ಕೇಸಸ್ ಇಸ್ ನಾಟ್ ಈಕ್ವಲ್ ಟು ಸಕ್ಸಸ್ ಇನ್ ಕ್ಯಾಚಿಂಗ್ ಚೀಟ್ಸ್ ಅಲೋನ್. ಅಥವಾ ಹೈ ಪಾಸಿಟಿವಿಟಿ ರೇಟ್ ಇದ್ದರೆ ಮಾತ್ರನೇ ಡೋಪಿಂಗ್ ಕಲ್ಚರ್ ಹೆಚ್ಚಿದೆ ಅನ್ನೋದನ್ನ. ಬರೀ ಕೇಸ್ಗಳಿದೆ ಅಂತ ಅಂದರೆ ಆಗಲ್ಲ, ಬಟ್ ಅಲ್ಲಿ ಪಾಸಿಟಿವ್ ಬರಬೇಕು. ಆ ಒಂದು ಟೆಸ್ಟನ್ನು ಮಾಡಿದಾಗ ಪಾಸಿಟಿವ್ ಬಂದರೆ ಆಗ ಮಾತ್ರ ಅದನ್ನು ನಾವು ಡೋಪಿಂಗ್ ಅಂತ ಕನ್ಸಿಡರ್ ಮಾಡ್ತೀವಿ ಅನ್ನೋದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೆಕ್ಸ್ಟ್ ನಮ್ಗೆ ಏನು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಡೋಪಿಂಗ್ ಅಂದರೆ ಏನು ಅಂತ. ಈಗ ಯಾವುದೋ ಒಂದು ಕ್ರೀಡಾಪಟು ತನ್ನ ಒಂದು ಕ್ರೀಡೆಯ ಸಾಮರ್ಥ್ಯವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಕೆಲವು ಬ್ಯಾಂಡ್ ಔಷಧಿಗಳು ಏನಿರ್ತವೆ, ಅಂದರೆ ರೆಗ್ಯುಲೇಟೆಡ್ ಆಗಿರುವಂಥ ಔಷಧಿಗಳು, ಅಂದರೆ ಇದನ್ನ ಯೂಸ್ ಮಾಡಬಾರ್ದು ಅಂತ ಏನಿರ್ತವೆ, ಅಥವಾ ಡ್ರಗ್ಸ್ ಅಂತ ಏನು ಕರಿತೀವಿ, ಬ್ಯಾಂಡ್ ಡ್ರಗ್ಸನ್ನು ಯೂಸ್ ಮಾಡ್ತಾರೆ ಟು ಇನ್ಕ್ರೀಸ್ ದೇರ್ ಸ್ಟ್ರೆಂತ್ ಇರ್ಬೋದು, ಇಲ್ಲ ಅವರ ಒಂದು ಸಾಮರ್ಥ್ಯವನ್ನು ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ. ಸೊ ಅಂತಹ ಒಂದು ಪ್ರಾಸೆಸನ್ನು ನಾವು ಡೋಪಿಂಗ್ ಅಂತ ಕರಿತೀವಿ. ಓಕೆನಾ. ಇದರಿಂದ ಏನಾಗುತ್ತೆ ಅಂತಂದರೆ, ಒಂದು ಸ್ಪೋರ್ಟ್ಸ್ನ ಇಂಟೆಗ್ರಿಟಿ ಏನಿರುತ್ತೆ, ಎಥಿಕ್ಸ್ ಏನಿರುತ್ತೆ, ಸ್ಪೋರ್ಟ್ ಎಥಿಕ್ಸ್ ಏನಿರುತ್ತೆ ಅದನ್ನು ಹಾಳು ಮಾಡುತ್ತೆ ಮೊದಲನೇದಾಗಿ. ಎರಡನೇದಾಗಿ ಆ ಒಂದು ಕ್ರೀಡಾಪಟು ಏನಿರ್ತಾರೆ ಅವರ ಒಂದು ಆರೋಗ್ಯದ ಮೇಲೆ ಕೂಡ ಇದು ಪರಿಣಾಮವನ್ನು ಬೀಳುತ್ತೆ. ಆ್ಯಂಡ್ ಇದೆಲ್ಲದಕ್ಕಿಂತ ಹೆಚ್ಚಾಗಿ ದೇಶದ ಒಂದು ಇಮೇಜ್ ಏನಿರುತ್ತೆ, ದೇಶದ ಒಂದು ಸ್ಪೋರ್ಟ್ಸ್ ಇಮೇಜ್ ಏನಿರುತ್ತೆ ಅಥವಾ ನ್ಯಾಷನಲ್ ರೆಪ್ಯುಟೇಷನ್ ಏನಿರುತ್ತೆ ಅದಕ್ಕೂ ಕೂಡ ಇಲ್ಲಿ ಧಕ್ಕೆ ಆಗುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಹಾಗಾದರೆ ಭಾರತದಲ್ಲಿ ಯಾಕೆ ಈ ಒಂದು ಡೋಪಿಂಗ್ ಕೇಸಸ್ಗಳು ಹೆಚ್ಚಾಗ್ತಾ ಇದೆ, ಅಂದರೆ ಆ ಒಂದು ಪಾಸಿಟಿವಿಟಿ ರೇಟ್ ಏನಿದೆ ಡೋಪಿಂಗ್ದು ಭಾರತದಲ್ಲಿ ಯಾಕೆ ಹೆಚ್ಚಾಗ್ತಾ ಇದೆ ಅನ್ನೋದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮೊದಲಿಗೆ ಏನು ಅಂತಂದರೆ, ಅಟ್ ಎನಿ ಕಾಸ್ಟ್ ನಮಗೆ ಮೆಡಲ್ ಬೇಕು ಅನ್ನುವಂಥ ಮೆಂಟಾಲಿಟಿ. ಕೇವಲ ಪಾರ್ಟಿಸಿಪೇಷನ್ ಅಷ್ಟೇ ಅಲ್ಲ, ನಮಗೆ ಮೆಡಲ್ ಬೇಕೇ ಬೇಕು ಅನ್ನುವಂಥ ಒಂದು ಮೆಂಟಾಲಿಟಿಯನ್ನು ನಾವು ಬೆಳೆಸ್ಕೋತಾ ಇರುವಂಥ ಕಾರಣ ಅದು. ಎರಡನೇದಾಗಿ ಏನು ಅಂತಂದರೆ, ಈಗ ಬಡತನದಿಂದ ಬಂದಿರುವಂತಹ ಕ್ರೀಡಾಪಟುಗಳು ಏನಿರ್ತಾರೆ ಅವರು ನಮಗೆ ತ್ವರಿತವಾಗಿ ಅಥವಾ ವೇಗವಾಗಿ ಯಶಸ್ಸನ್ನು ಗಳಿಸಬೇಕು ಅನ್ನುವಂಥ ಒಂದು ಒತ್ತಡ ಏನಿರುತ್ತೆ, ಆ ಒತ್ತಡ ಕೂಡ ಅವರಿಂದ ಈ ರೀತಿಯಾದ ಕೆಲಸಗಳನ್ನು ಮಾಡಿಸುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ತದನಂತರ ಏನು ಅಂತಂದರೆ, ಈ ಕೋಚ್ಗಳಿರ್ಬೋದು ಇಲ್ಲ ಬೇರೆ ಈ ಒಂದು ಅವರ ಮ್ಯಾನೇಜರ್ಸ್ ಏನಿರ್ತಾರೆ ಅವರು ನೀಡುವಂತಹ ತಪ್ಪು ಮಾಹಿತಿಯಿಂದ ಅಥವಾ ಅವರು ಕೊಡುವಂಥ ತಪ್ಪು ಮಾರ್ಗದರ್ಶನದಿಂದ ಕೂಡ ಈ ಒಂದು ಡೋಪಿಂಗ್ ಕೇಸಸ್ಗಳು ಹೆಚ್ಚಾಗ್ತಾ ಇದೆ ಅನ್ನೋದನ್ನ ತಿಳ್ಕೊಬೇಕು. ತದನಂತರ ಏನು ಅಂದರೆ, ಆ್ಯಂಟಿ ಡೋಪಿಂಗ್ ಏನಿದೆ ಇದರ ಕುರಿತಾಗಿ ಸರಿಯಾದ ಮಾಹಿತಿ ಇಲ್ಲ, ಅಥವಾ ಅದಕ್ಕೆ ಬೇಕಾಗಿರುವಂಥ ಶಿಕ್ಷಣ ಏನಿರುತ್ತೆ, ಎಜುಕೇಷನ್ ಏನಿರುತ್ತೆ ಅದು ಇಲ್ಲಿ ದೊರೀತಾ ಇಲ್ಲ ಅನ್ನುವಂಥದ್ದು. ತದನಂತರ ಏನು ಅಂದರೆ, ಇದು ಕೇವಲ ನ್ಯಾಷನಲ್ ಅಥವಾ ಇಂಟರ್ನ್ಯಾಷನಲ್ ಸ್ಪೋರ್ಟ್ಸಲ್ಲಿ ಇರುವಂಥದ್ದಲ್ಲ, ಈ ಜೂನಿಯರ್ ಲೆವೆಲ್ ಇಲ್ಲ ಕಾಲೇಜ್ ಲೆವೆಲಲ್ಲಿ ಆಗುವಂಥ ಸ್ಪೋರ್ಟ್ಸ್ಗಳಲ್ಲೂ ಕೂಡ ಈ ರೀತಿಯಾದ ಡೋಪಿಂಗ್ ಇಶ್ಯೂಸ್ಗಳನ್ನು ನಾವು ನೋಡ್ತಾ ಇದ್ದೀವಿ. ಅಷ್ಟೇ ಅಲ್ದಿರ ಇತ್ತೀಚೆಗೆ ನಡೆದಂಥ ಖೇಲೋ ಇಂಡಿಯಾ ಗೇಮ್ಸ್ಗಳು ಏನಿದ್ದಾವೆ, ಈ ಖೇಲೋ ಇಂಡಿಯಾ ಗೇಮ್ಸ್ಗಳನ್ನ ಕೂಡ ಹಲವಾರು ಬಾರಿ ಏನು ಪ್ಲೇಯರ್ಸ್ ಇರ್ತಾರೆ, ಆಟಗಾರರು ಏನಿದ್ದಾರೆ, ಕ್ರೀಡಾಪಟುಗಳು ಏನಿದ್ದಾರೆ ಅವರು ಈ ಒಂದು ಡೋಪಿಂಗ್ ಟೆಸ್ಟನ್ನು ಅವಾಯ್ಡ್ ಮಾಡೋದಕ್ಕಾಗಿ ಅಲ್ಲಿ ಬರದೇ ಇರುವಂಥದ್ದನ್ನು ಕೂಡ ಮಾಡಿದ್ದಾರೆ. ಸೊ ಹಾಗಾಗಿ ಇದೆಲ್ಲ ನೋಡಿದಾಗ ನಮಗೆ
ಯಾಕೆ ರೂಟ್ ಕಾಸಸ್ ಏನು ಅಂತ ತಿಳಿಯುತ್ತೆ. ಸೊ ಮೊದಲಿಗೆ ಮೆಡಲ್ ತಗೊಳ್ಳೇಬೇಕು ಅನ್ನೋಂಥ ಒಂದು ಮೆಂಟ್ಯಾಲಿಟಿ ಇರ್ಬೋದು, ಇಲ್ಲ ಬಡತನದಿಂದ ಬಂದಿರೋ ಕಾರಣ ಯಶಸ್ಸನ್ನು ಸಾಧಿಸ್ಬೇಕು ಅನ್ನುವಂಥ ಒಂದು ಒತ್ತಡ ಇರ್ಬೋದು, ಇಲ್ಲ ಅಂತಂದರೆ ಇದು ಕೋಚ್ಗಳು ಅಥವಾ ಮಧ್ಯವರ್ತಿಗಳು ಏನು ಇಂಟರ್ಮಿಡಿಯೇಟ್ಸ್ ಅವರ ಮ್ಯಾನೇಜರ್ಗಳು ಏನಿರ್ತಾರೆ ಅವರು ನೀಡುವಂಥ ತಪ್ಪು ಮಾರ್ಗದರ್ಶನ ಇರ್ಬೋದು, ಅಥವಾ ಏನು ಆ್ಯಂಟಿ ಡೋಪಿಂಗ್ ಶಿಕ್ಷಣದ ಕೊರತೆ ಇದೆ ಅದರಿಂದ ಕೂಡ ಆಗ್ಬೋದು. ಇದೆಲ್ಲ ಒಂದು ಮುಖ್ಯ ರೀಸನ್ಸ್ಗಳಾಗಿವೆ ಭಾರತದಲ್ಲಿ ಡೋಪಿಂಗ್ ಕೇಸಸ್ಗಳು ಹೆಚ್ಚಾಗೋದಕ್ಕೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಅಷ್ಟೇ ಅಲ್ದಿರ ಈ ಒಂದು ಸಿಸ್ಟಮಿಕ್ ಫೇಲ್ಯೂರ್ಸ್ ಅಂತಲೇ ಇದನ್ನ ನಾವು ಹೇಳ್ಬೋದು. ಯಾಕೆ ಅಂತಲೇ ಒಂದು ಕಡೆ ಪನಿಷ್ಮೆಂಟ್ ಫೋಕಸಸ್ ಆನ್ ಅಥ್ಲೀಟ್ಸ್ ಆ್ಯಂಡ್ ನಾಟ್ ದ ಎನೇಬಲರ್ಸ್. ಇಲ್ಲಿ ಏನಾಗುತ್ತೆ ಅಂತಂದರೆ ಡೋಪಿಂಗ್ ಮಾಡಿರುವ ಕಾರಣ ಕ್ರೀಡಾಪಟುಗಳಿಂದ ಬಾಟದಿಂದ ಆಚೆ ಇರ್ತಾರೆ. ಆದರೆ ಅಲ್ಲಿ ಆ ಒಂದು ಡೋಪಿಂಗಿಗೆ ರೆಸ್ಪಾನ್ಸಿಬಲ್ ಆಗಿರುವಂಥ ಕಾರಣಕರ್ತರು ಏನಿರ್ತಾರೆ, ಅಂದರೆ ಈಗ ಡ್ರಗ್ಸನ್ನು ಪ್ರೊವೈಡ್ ಮಾಡೋರಿರ್ಬೋದು, ಇಲ್ಲ ಅಂತಂದರೆ ಆ ಒಂದು ಕ್ರೀಡಾಪಟುಗಳಿಗೆ ಎನ್ಕರೇಜ್ ಮಾಡೋರಿರ್ಬೋದು, ಅಂದರೆ ಡ್ರಗ್ಸ್ ತೊಗೊಳ್ಳಿ ಅಂತ ಎನ್ಕರೇಜ್ ಮಾಡೋರಿರ್ಬೋದು, ಅವ್ರ ಮೇಲೂ ಕೂಡ ಇಲ್ಲಿ ಫೋಕಸ್ ಮಾಡಬೇಕು. ಪನಿಷ್ಮೆಂಟ್ ಏನಿದೆ ಕೇವಲ ಕ್ರೀಡಾಪಟುಗಳಿಗಲ್ಲ, ಈ ರೀತಿಯಾಗಿ ಒಂದು ಎನೇಬ್ಲರ್ಸ್ ಏನಿರ್ತಾರೆ ಅವ್ರಿಗೂ ಕೂಡ ಇಲ್ಲಿ ಏನಂತೀವಿ ಪನಿಷ್ಮೆಂಟನ್ನು ಕೊಡಬೇಕು. ಸೊ ಆ ಒಂದು ಕಾರಣದಿಂದ ಕೂಡ ಇಲ್ಲಿ ಭಾರತದಲ್ಲಿ ಈ ರೀತಿಯಾದ ಒಂದು ಪ್ರಕರಣಗಳು ಹೆಚ್ಚಾಗ್ತವೆ ಅನ್ನೋದನ್ನ ನಾವು ತಿಳ್ಕೊಬೇಕಾಗತ್ತೆ. ನಂತರ ಏನು ಅಂತಂದರೆ ಇದರಿಂದ ಆಗುವಂತಹ ಇಂಟರ್ನ್ಯಾಷನಲ್ ಕಾನ್ಸೆಕ್ವೆನ್ಸಸ್ ಏನು ಅನ್ನೋವಂಥದ್ದು, ಅಂದರೆ ಇದು ಭಾರತದ ಒಂದು ಗ್ಲೋಬಲ್ ಆ್ಯಂಬಿಷನ್ಸ್ ಏನಿದೆ ಅದರ ಮೇಲೆ ಯಾವ ರೀತಿಯಾಗಿ ಇದು ಪರಿಣಾಮವನ್ನು ಬೀಳುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಒಂದೇನು ಅಂತಂದರೆ ಇಂಡಿಯನ್ ಅಥ್ಲೀಟ್ಸ್ಗೆ ಸ್ಟ್ರಿಕ್ಟರ್ ಸ್ಕ್ರೂಟಿನಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕೆ ಅಂತಂದರೆ ಈ ರೀತಿಯಾಗಿ ಕೇಸಸ್ಗಳು ಹೆಚ್ಚಾಗ್ತಿರುವಂಥ ಕಾರಣ ಭಾರತದ ಮೇಲೆ ನಂಬಿಕೆ ಹೋಗುತ್ತೆ. ಸೊ ಯಾವಾಗ ನಂಬಿಕೆ ಹೋಗುತ್ತೆ ಆಟಗಾರನ ಮತ್ತಷ್ಟು ಏನಂತೀವಿ ಸ್ಟ್ರಿಕ್ಟರ್ ಸ್ಕ್ರೂಟಿನಿಗೆ ಒಳಪಡಿಸುವಂಥದ್ದು. ತದನಂತರ ಏನು ಅಂದರೆ ರೆಡ್ಯೂಸ್ ಕ್ರೆಡಿಬಿಲಿಟಿ ಇನ್ ಹೋಸ್ಟಿಂಗ್ ಗ್ಲೋಬಲ್ ಸ್ಪೋರ್ಟಿಂಗ್ ಇವೆಂಟ್ಸ್. ಈಗ ಈ ಹಿಂದೆ ಕಾಮನ್ವೆಲ್ತ್ ಗೇಮ್ಸನ್ನು ಭಾರತ ಆಯೋಜಿಸಿತ್ತು. ಸೊ ಈ ರೀತಿಯಾಗಿ ಗ್ಲೋಬಲ್ ಸ್ಪೋರ್ಟಿಂಗ್ ಈವೆಂಟ್ಸ್ ಏನಿರುತ್ತೆ ಅವುಗಳನ್ನು ಭಾರತದಲ್ಲಿ ಆಯೋಜಿಸೋದಕ್ಕೆ ಬಿಡೋದಿಲ್ಲ. ಯಾಕೆ ಅಂತಂದರೆ ಅಲ್ಲಿನ ಕ್ರೀಡಾಪಟುಗಳು ಈ ರೀತಿಯಾಗಿ ಡೋಪಿಂಗಲ್ಲಿ ಭಾಗವಹಿಸ್ತಾ ಇದ್ದಾರೆ ಅಂತಂದರೆ ದ ಕ್ರೆಡಿಬಿಲಿಟಿ ಆಫ್ ದ ನೇಷನ್ ಏನಿದೆ ಅದೇ ಇಲ್ಲಿ ಕಡಿಮೆ ಆಗೋಗುತ್ತೆ. ಸೊ ಹಾಗಾಗಿ ನಂತರ ಏನು ಅಂದರೆ ಇಂಡಿಯಾದ ಒಲಿಂಪಿಕ್ ಆ್ಯಂಬಿಷನ್ಗಳು ಏನಿದೆ ಅದಕ್ಕೂ ಕೂಡ ಲಾಂಗ್ ಟರ್ಮಲ್ಲಿ ಡ್ಯಾಮೇಜ್ ಆಗುತ್ತೆ. ಯಾಕೆ ಅಂತಂದರೆ ಇಂಡಿಯಾ 2036 ಏನು ಒಲಿಂಪಿಕ್ಸ್ ನಡೆಯುತ್ತೆ ಆ ಒಲಿಂಪಿಕ್ಸನ್ನು ತಾನು ಹೋಸ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದೆ. ಸೊ ಈ ರೀತಿಯಾಗಿ ಏನಂತೀವಿ ಪದೇ ಪದೇ ಆಗ್ತಾ ಇರುವಂತಹ ಡೋಪಿಂಗ್ ಸ್ಕ್ಯಾಂಡಲ್ಸ್ಗಳಿಂದ ಭಾರತದ ಒಂದು ಕ್ರೆಡಿಬಿಲಿಟಿ ಏನಿದೆ ಅದು ರೆಡ್ಯೂಸ್ ಆಗುತ್ತೆ ಅನ್ನುವಂಥದ್ದು. ಸೊ ಹಾಗಾದರೆ ಈ ಒಂದು ಇಶ್ಯೂವನ್ನು ತಡೆಯೋದಕ್ಕೆ, ಅಂದರೆ ಡೋಪಿಂಗ್ ಪ್ರಕರಣಗಳನ್ನ ಕಡಿಮೆ ಮಾಡೋದಕ್ಕೆ ಭಾರತ ಯಾವ ರೀತಿಯಾದ ಸ್ಟೆಪ್ಸ್ಗಳನ್ನು ತೊಗೊಂಡಿದೆ, ಭಾರತ ಏನು ಮಾಡ್ತಾ ಇದೆ ಅಂತ ನಾವು ನೋಡಿದ್ರೆ, ಮೊದಲಿಗೆ ನ್ಯಾಷನಲ್ ಆ್ಯಂಟಿ ಡೋಪಿಂಗ್ ಏಜೆನ್ಸಿ ಏನಿದೆ ಈ ನ್ಯಾಷನಲ್ ಆ್ಯಂಟಿ ಡೋಪಿಂಗ್ ಏಜೆನ್ಸಿ ಮತ್ತಷ್ಟು ಕಠಿಣ ಪರೀಕ್ಷೆಗಳನ್ನು ತಗೋತಾ ಇದೆ. ಅಂದರೆ ಸ್ಟ್ರಿಕ್ಟರ್ ಎಕ್ಸಾಮಿನೇಷನ್ಸನ್ನು ನಡೆಸ್ತಾ ಇದ್ದಾರೆ. ಕ್ರೀಡಾಪಟುಗಳು ಅಂದರೆ ಅವರ ಒಂದು ಏನು ಡೋಪಿಂಗ್ ಏನಿದೆ ಡೋಪಿಂಗ್ ಟೆಸ್ಟ್ಸ್ ಏನಿದೆ ಆ ಟೆಸ್ಟ್ಸನ್ನು ಮತ್ತಷ್ಟು ಕಠಿಣವಾಗಿ ನಡೆಸ್ತಾ ಇರುವಂಥದ್ದು ಒಂದು. ತದನಂತರ ಅವೇರ್ನೆಸ್ ಪ್ರೋಗ್ರಾಮ್ಸ್ಗಳನ್ನು ಕೂಡ ಇವರು ಮಾಡ್ತಾ ಇದ್ದಾರೆ. ಸೊ ಇದರಿಂದ ಏನಾಗಿದೆ ಅಂತಂದರೆ 2025 ಪ್ರಿಲಿಮಿನರಿ ಒಂದು ಡೇಟಾನ ನೋಡಿದ್ರೆ ಪಾಸಿಟಿವಿಟಿ ರೇಟ್ ಬಂದು 1.5%ಗೆ ರೆಡ್ಯೂಸ್ ಆಗಿದೆ. ಸೊ ಅಂದರೆ ಸುಮಾರು 7,000 ಟೆಸ್ಟ್ಗಳನ್ನು ಮಾಡಿದ್ರೆ ಕೇವಲ 110 ಟೆಸ್ಟ್ಗಳು ಪಾಸಿಟಿವ್ ಬರ್ತಾ ಇದೆ ಅನ್ನುವಂಥದ್ದು. ಸೊ ದಿಸ್ ಇಸ್ ಇಟ್ ಈಸ್ ಗುಡ್, ಬಟ್ ಇನ್ನು ಲಾಂಗ್ ಟರ್ಮ್ ಇದೆಲ್ಲ ಏನಾಗುತ್ತೆ ಅಂತಂದರೆ ಇದೆಲ್ಲ ಲಾಂಗ್ ಟರ್ಮಲ್ಲಿ ಎಫರ್ಟ್ಸ್ ಆಗಿದಾಗ ಮಾತ್ರನೇ ಇದು ಬಿ ಎ ಸಕ್ಸಸ್ಫುಲ್ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಈ ಒಂದು ಆರ್ಟಿಕಲ್ ಇದೆ ಎಂಟೈರ್ಲಿ ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ನಮಗೆ ಅನಾಲಿಸಿಸ್ ವೈಸ್ ಇಂಪಾರ್ಟೆಂಟ್ ಆಗುತ್ತೆ. ಪ್ರಿಲಿಮ್ಸ್ಗೆ ಬಂದಾಗ ನಮಗೆ ಇಲ್ಲಿ ವರ್ಲ್ಡ್ ಆ್ಯಂಟಿ ಡೋಪಿಂಗ್ ಏಜೆನ್ಸಿ ಮತ್ತು ನ್ಯಾಷನಲ್ ಆ್ಯಂಟಿ ಡೋಪಿಂಗ್ ಏಜೆನ್ಸಿ ಏನಿದೆ ಇವೆರಡೂ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಇದರ ಎಸ್ಟಾಬ್ಲಿಷ್ಮೆಂಟ್ ಇಯರ್ ಇರ್ಬೋದು, ಇವರ ಮುಖ್ಯ ಫಂಕ್ಷನ್ಸ್ ಏನು, ಇದರ ಹೆಡ್ ಕ್ವಾರ್ಟರ್ಸ್ ಅಥವಾ ಸೆಕ್ರೆಟೇರಿಯೇಟ್ ಎಲ್ಲಿದೆ, ಈ ಎಲ್ಲ ಇನ್ಫಾರ್ಮೇಷನ್ ನಮಗೆ ಇದರಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಹಾಗಾದರೆ ಇವಾಗ ಕೇವಲ ಟೆಸ್ಟ್ ಮಾಡೋದು ಸಾಕಾಗುತ್ತಾ? ಇಲ್ಲ. ಏನು ಮಾಡಬೇಕು ಅಂತಾರೆ ಕೋಚ್ಗಳು ಏನಿರ್ತಾರೆ ಕೋಚ್ಗಳಿಗೆ ಅವರ ಅಕೌಂಟಬಿಲಿಟಿ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಅಥ್ಲೀಟ್ಗಳಿಗೆ ಅಥವಾ ಏನು ಕ್ರೀಡಾಪಟುಗಳಿರ್ತಾರೆ ಅವರಿಗೆ ಈ ಒಂದು ಡೋಪಿಂಗ್ ಕುರಿತಾಗಿ ಸರಿಯಾದ ಶಿಕ್ಷಣವನ್ನು ಸರಿಯಾದ ಮಾಹಿತಿಯನ್ನು ನೀಡಬೇಕಾಗತ್ತೆ. ಮತ್ತು ಎಥಿಕಲ್ ಸ್ಪೋರ್ಟ್ಸ್ ಕಲ್ಚರನ್ನು ಭಾರತದಲ್ಲಿ ಬಿಲ್ಡ್ ಮಾಡಬೇಕು. ಅಟ್ ದ ಸೇಮ್ ಟೈಮ್ ಟ್ರಾನ್ಸ್ಪರೆಂಟ್ ಗವರ್ನೆನ್ಸ್ ಕೂಡ ಇರಬೇಕಾಗುತ್ತೆ. ಸೊ ಹಾಗಾದರೆ ಏನು ಮಾಡ್ಬೋದು? ಸೊ ದೀಸ್ ಆರ್ ದ ಸೊಲ್ಯೂಷನ್ಸ್ ರಿಕ್ವೈರ್ಡ್. ಸೊ ಹಾಗಾದರೆ ಏನು ಮಾಡ್ಬೋದು? ಈ ಸೊಲ್ಯೂಷನ್ಸ್ ನಾವು ಅಚೀವ್ ಮಾಡಬೇಕಂದ್ರೆ ಏನು ಮಾಡ್ಬೋದು ಅಂತಂದರೆ ಮೆಡಲ್ ಅಬ್ಸೆಷನ್ ಬದಲಾಗಿ ಸ್ಪೋರ್ಟ್ಸ್ ವ್ಯಾಲ್ಯೂಸ್, ಅಂದರೆ ನಮ್ಮ ಒಂದು ಎಥಿಕಲ್ ಪರ್ಸ್ಪೆಕ್ಟಿವ್ ಇದೆ, ಸ್ಪೋರ್ಟ್ಸ್ ಎಥಿಕ್ಸ್ ಏನಿದೆ ಅದನ್ನು ಬಿಲ್ಡ್ ಮಾಡಬೇಕು. ಅಂದರೆ ಕೋಚ್ಗಳು ಏನು ಮಾಡಬೇಕು ಅಂತಂದರೆ ಕೇವಲ ನಮಗೆ ಮೆಡಲ್ ತರಬೇಕು ಅನ್ನೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ದಿರಾ ಯಾವ ರೀತಿಯಾಗಿ
ಎಥಿಕಲ್ ಆಗಿ ಸ್ಪೋರ್ಟ್ಸನ್ನು ಆಡಬೇಕು, ಎಥಿಕಲ್ ಆಗಿ ನಾವು ಆಟವನ್ನು ಆಡಬೇಕು ಅನ್ನೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು. ತದನಂತರ ಏನು, ಮೇಕ್ ಕೋಚಸ್ ಆ್ಯಂಡ್ ಸಪೋರ್ಟ್ ಸ್ಟಾಫ್ ಕ್ರಿಮಿನಲಿ ಅಕೌಂಟಬಲ್. ಈಗಾಗಲೇ ಹೇಳಿರೋ ಥರ ಏನು ಕೇವಲ ಕ್ರೀಡಾಪಟುಗಳಿಗೆ ಮಾತ್ರ ಬ್ಯಾನನ್ನು ಹಾಕೋದಲ್ಲ, ಬದಲಿಗೆ ಅವರ ಕೋಚ್ಗಳಿರ್ಬೋದು ಇಲ್ಲ ಅವರ ಸಪೋರ್ಟ್ ಸ್ಟಾಫ್ ಏನಿರ್ತಾರೆ ಅವ್ರಿಗೂ ಕೂಡ ಬ್ಯಾನನ್ನು ಹಾಕಬೇಕು ಅನ್ನುವಂಥದ್ದು. ತದನಂತರ ಸ್ಪೋರ್ಟ್ಸ್ನ ಒಂದು ನೇಷನ್ ಬಿಲ್ಡಿಂಗ್ ಆ್ಯಕ್ಟಿವಿಟಿಯಾಗಿ ನಾವು ನೋಡಬೇಕು ಅನ್ನೋದು. ಸೊ ಇದೆಲ್ಲ ನಮಗೆ ಮೀನ್ಸಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಇಷ್ಟು ಈ ದಿನದ ಆರ್ಟಿಕಲ್ಗಳಾಗಿವೆ. ಧನ್ಯವಾದಗಳು.